ಇಲ್ಲಿ ಸೇರಿರುವಂತಹ ವಿವಿಧ ಸಮಾಜಗಳನ್ನು ಸನ್ಮಾನಿಸಿದ್ದಾರೆ. ಎಲ್ಲ ಮಾಧ್ಯಮದ ಸಹೋದರರೇ, ಒಂದು ವಾರದಿಂದ ನಾವು ಒಂದು ನಿರ್ಧಾರವನ್ನು ಘೋಷಣೆ ಮಾಡಿದ್ದೇವೆ. ಸನ್ಮಾನ್ಯ ಜೋಶಿ ಅವರನ್ನು ಈ ಕ್ಷೇತ್ರದಿಂದ ಬದಲಾಯಿಸಬೇಕು ಅಂತ ಹೇಳಿ. ಅದಕ್ಕಾಗಿ ನಾವು ಒಂದು ಮಠಾಧಿಪತಿಗಳ ಸಭೆಯನ್ನು ಮಾಡಿ ಎಲ್ಲರ ತೀರ್ಮಾನವನ್ನು ಘೋಷಣೆ ಮಾಡಿದ್ವಿ. ಅವತ್ತಿನ ದಿವಸನೇ ನಾವು ಹೇಳಿದ್ವಿ 31ನೇ ತಾರೀಕು ಪಕ್ಷದ ಮುಖಂಡರು ಅವರನ್ನು ಬದಲಾವಣೆ ಮಾಡುವ ವಿಚಾರ ಮಾಡಬೇಕು ಅನ್ನುವಂತ ಮಾತನ್ನು ಹೇಳಿದ್ವಿ. ಅವರನ್ನು ಬದಲಾವಣೆ ಮಾಡುವ ಪ್ರಶ್ನೆ ಇಲ್ಲ ಅಂತಕ್ಕಂತಹ ಒಂದು ಮಾತನ್ನ ಆ ಪಕ್ಷಕ್ಕೆ ಸಂಬಂಧಪಟ್ಟ ನಾಯಕರು ಘೋಷಣೆಯನ್ನು ಮಾಡಿದ್ದಾರೆ. ಅದು ಅವರ ಸಿದ್ಧಾಂತ ಅಥವಾ ಅವರ ನಿಲುವು, ಅವರ ವಿಚಾರ. ಆದರೆ ನಾವು ನಮ್ಮ ಹೋರಾಟವನ್ನು ಬಿಡೋದಿಲ್ಲ, ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ, ಯಾವುದೇ ಆಮಿಷಗಳಿಗೆ ಬಗ್ಗೋದಿಲ್ಲ ಅನ್ನುವಂತಹ ಮಾತನ್ನ ನಾವು ಸ್ಪಷ್ಟಪಡಿಸಿದ್ದೇವೆ. ಜೋಶಿಯವರನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರದಲ್ಲಿ ಇಂದು ಧಾರವಾಡ ಮಹಾನಗರದಲ್ಲಿ ಭಕ್ತರ ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಭಕ್ತರ ಸಭೆಯಲ್ಲಿ ಬಹುಶಃ ಎಲ್ಲ ಸಮಾಜಗಳ ಪ್ರತಿನಿಧಿಗಳು, ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಅವರೆಲ್ಲರೂ ನಮ್ಮ ಶ್ರೀಮಠದ ಭಕ್ತರಾಗಿದ್ದಾರೆ. ಅವರೆಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ. ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಅಂದ್ರೆ ಫಕೀರ ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಈ ಧಾರವಾಡ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಅವರು ಮುಂದಿಟ್ಟಿದ್ದಾರೆ. ರಾಜಕೀಯ ರಂಗವನ್ನು ಪ್ರವೇಶ ಮಾಡಲೇಬೇಕು ಅಂತ ನಮ್ಮ ಬೇಡಿಕೆ ಇಟ್ಟಿದ್ದಾರೆ. ರಾಜಕೀಯ ರಂಗದ ಶುದ್ಧೀಕರಣಕ್ಕಾಗಿ ಉತ್ತರ ಭಾರತದಂತೆ ದಕ್ಷಿಣ ಭಾರತದಲ್ಲಿ ಹೊಸ ಬದಲಾವಣೆ ಬರಬೇಕು, ಈ ನಾಡಿನ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ನಾವು ನಮ್ಮ ಮನವಿಯನ್ನು ಮಾಡಿಕೊಟ್ಟಿದ್ದಾರೆ. ಮಠಾಧಿಪತಿಗಳ ನಿರ್ಣಯ ನಮಗೆ ಗೊತ್ತಾಗಿದೆ. ಎಲ್ಲ ಸಮಾಜಗಳ ಪ್ರತಿನಿಧಿಗಳು, ಭಕ್ತರು, ಬುದ್ಧಿಜೀವಿಗಳು, ಈ ನಾಡಿನ ಹಿರಿಯ ನೇತಾರರು, ಸಾಹಿತಿಗಳು, ಕಲಾವಿದರು, ಸಿನಿಮಾ ರಂಗಗಳು ಎಲ್ಲರೂ ನಮ್ಮನ್ನ ದೂರವಾಣಿ ಸಂಪರ್ಕದಲ್ಲಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬಾರದು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಾವು ಬಂದಿದ್ದು ವ್ಯಕ್ತಿಯನ್ನ ಬದಲಾವಣೆ ಮಾಡಬೇಕು, ವ್ಯಕ್ತಿತ್ವ ಸರಿಯಿಲ್ಲದೆ ಇರುವಂತಹ ವ್ಯಕ್ತಿಯನ್ನ ಆ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅಂತ ಮಾತ್ರ ನಾವು ಬಂದಿದ್ವಿ. ನಮ್ಮಲ್ಲಿ ಯಾವುದೇ ಪಕ್ಷದ ವಿಚಾರ ಆಗಲಿ, ಜಾತಿಯ ವಿಚಾರ ಆಗಲಿ ಇಲ್ಲೇ ಇರುವುದಿಲ್ಲ. ಈ ನಾಡಿನ ಜನಕ್ಕೆ ಹಿತವನ್ನು ಬಯಸದೇ ಇರುವಂತಹ ವ್ಯಕ್ತಿಗಳು ಬದಲಾವಣೆ ಆಗಬೇಕು ಅಂತ ನಮ್ಮ ಬೇಡಿಕೆ. ಜನ ಏನು ಬಯಸ್ತಾ ಇದ್ದಾರೆ ಅಂದ್ರೆ ಆ ಕ್ಷೇತ್ರಕ್ಕೆ ನೀವೇ ಬರಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಬಲವಾಗಿ ಇಟ್ಟಿದ್ದಾರೆ. ಬಹುಶಃ ಸುದ್ದಿ ಮಾಧ್ಯಮಗಳು ಈ ವಿಚಾರವನ್ನು ರಾಷ್ಟ್ರ ಮಟ್ಟದಲ್ಲಿ ಮುಗಿಸಿದ್ದಾರೆ. ನಾವು ಈ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಕ್ಕೂರಿನ ಭಕ್ತರ ಅಭಿಪ್ರಾಯವನ್ನ ನಮ್ಮ ಶ್ರೀಪೀಠಕ್ಕೆ ಸಂಬಂಧಪಟ್ಟ ಗುರುಗಳ ಮತ್ತು ಭಕ್ತರ ಮತ್ತು ಇನ್ನೂ ವಿಶೇಷವಾದ ಕೆಲವು ಪ್ರಮುಖರು ನಮ್ಮ ಹಿಂದಿದ್ದಾರೆ. ಅವರೆಲ್ಲರ ನಿರ್ಧಾರಗಳನ್ನು ತೆಗೆದುಕೊಂಡು ಶೀಘ್ರದಲ್ಲಿ, ಅಂದ್ರೆ ನಾನು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳಲಾಗದೆ ಬಹುಶಃ ಬೆಂಗಳೂರು ಮಹಾನಗರದಲ್ಲಿ ಅಂತಿಮ ಸುದ್ದಿಗೋಷ್ಠಿಯನ್ನು ಮಾಡಿ ನನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತೇನೆ. ನಾನು ಮಾತನ್ನ ಹೇಳಿದೆ, ಅತಿ ಶೀಘ್ರದಲ್ಲಿ. ಇನ್ನು ಈಗ ಮಠಾಧಿಪತಿಗಳ ನಿಲುವು ಗೊತ್ತಾಗಿದೆ, ಧಾರವಾಡ ಭಕ್ತರ ನಿಲುವು ಗೊತ್ತಾಗಿದೆ. ಈಗ ನನಗೆ ಬೇಕಾಗಿರುವಂತಹ ಮಾಹಿತಿ ನನ್ನ ಮೇಲೆ ಗುರುಗಳು ಇರೋದ್ರಿಂದ ನಾನು ನಿರ್ಧಾರವನ್ನು ತೆಗೆದುಕೋಬೇಕಾದ್ರೆ ನೀವು ತಂದೆ ತಾಯಿಗಳಿಗೆ ನಿಮ್ಮ ನಿರ್ಧಾರವನ್ನು ತಿಳಿಸಿದ ಹಾಗೆ, ಅಭಿಪ್ರಾಯವನ್ನು ತಿಳಿಸಿದ ಹಾಗೆ ನನ್ನ ಗುರುಗಳು ಮುಂದೆ ನನ್ನ ಅಭಿಪ್ರಾಯವನ್ನು ನೀಡಬೇಕಾಗಿದೆ. ಜೊತೆಗೆ ನಮ್ಮ ಮಠದ ಭಕ್ತರು ಅಂತಿದ್ದಾರೆ, ಅವರು ಮುಂದೆ ನನ್ನ ಅಭಿಪ್ರಾಯವನ್ನು ನೀಡಬೇಕಾಗಿದೆ. ಅವರು ಏನನ್ನ ನಿಲುವು ತೆಗೆದುಕೊಳ್ತಾರೆ ಅನ್ನೋದು ಬಹಳಷ್ಟು ಪ್ರಮುಖವಾಗಿರ್ತದೆ. ಅದರ ನಂತರದಲ್ಲಿ ನಾನು ತಮಗೆ ಹೇಳಿದೆ, ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ, ಧಾರವಾಡದಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ. ಅಂತಿಮ ಸುದ್ದಿಗೋಷ್ಠಿಯನ್ನ ಬೆಂಗಳೂರು ಮಹಾನಗರದಲ್ಲಿ ಕರೆದು ಶೀಘ್ರದೊಳಗೆ, ಅಂದ್ರೆ ದಿನಾಂಕವನ್ನು ನಾನು ಹೇಳಲಿಕ್ಕೆ ಬಹುಶಃ ಕಷ್ಟ ಆಗಿತ್ತು.
ಆ ದಿನಾಂಕಕ್ಕಾಗಿ ನಾವು ಕಾಯಬೇಕು. ಅತಿ ಶೀಘ್ರದೊಳಗೆ ನಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡ್ತೇವೆ. ಒಂದು ಸತ್ಯ, ಯಾವುದೇ ಪರಿಸ್ಥಿತಿಯಲ್ಲಿ ಈ ಮತಕ್ಷೇತ್ರದಿಂದ ಜೋಶಿಯವರನ್ನ ಪರಾಭವಗೊಳಿಸುವುದರಲ್ಲಿ ನಮ್ಮ ಹೋರಾಟ ಅಚಲವಾಗಿರುತ್ತದೆ. ಯಾವುದೇ ಆಮಿಷಗಳಿಗೆ ನಾವು ಬರುವುದಿಲ್ಲ. ಇನ್ನೊಂದು ಸ್ಪಷ್ಟವಾದ ಘೋಷಣೆಯನ್ನು ಮಾಡ್ತೇವೆ. ಇಡೀ ಕನ್ನಡ ನಾಡಿನ ಜನ ಒಂದನ್ನು ತಿಳ್ಕೋಬೇಕು. ಮಠಾಧಿಪತಿಗಳು ಯಾವಾಗ ಬೆಂಡ ಆಗ್ತಾರೋ ಗೊತ್ತಿಲ್ಲ ಅಂತಕ್ಕಂತಹ ಮಾತನ್ನ ಆಡ್ತಾ ಇದ್ದಾರಂತೆ. ಕೊನೆಯದಾಗಿ ಇದರ ಮುಂದೆ ನಮ್ಮ ಮತ್ತೆ ಈ ಮಾತನ್ನು ಹೇಳೋದಿಲ್ಲ. ಯಾವ ಕಾಲಕ್ಕೂ ಈ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅಂತಕ್ಕಂತಹ ಒಂದು ಕೊನೆಯ ನಿರ್ಧಾರವನ್ನು ಹೇಳಿ ಇವತ್ತಿನ ಸುದ್ದಿಗೋಷ್ಠಿಗೆ ವಿರಾಮವನ್ನು ಮಾಡ್ತಾರೆ. ಈಗಾಗಲೇ ರಾಜ್ಯದ ಮಠಾಧಿಪತಿಗಳು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲೆಯ ಭಕ್ತರು ಕೂಡ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಮಠದ ಭಕ್ತರ ಅಭಿಪ್ರಾಯವನ್ನು, ಗುರುಗಳ ಅಭಿಪ್ರಾಯವನ್ನು ನಾವು ಕೇಳಬೇಕಾಗಿದೆ. ಹೇಳಿದ್ರೆ ನನಗೆ ಅಂಗರಕ್ಷಕರನ್ನ ಕೊಟ್ಟಿದ್ದಾರೆ. ಬಹುಶಃ ಇಲಾಖೆಗಳು ಇನ್ನೂ ತನಿಖೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಬಂದೋಬಸ್ತನ್ನು ಕೊಡಬೇಕು ಅನಿಸಿದ್ರೆ ಕೊಡ್ಲಿ, ಇಲ್ಲ ಅಂತ ನನ್ನ ಬಾಯಿಗೆ ದೇವರಿದ್ದಾರೆ ಬರ್ತಿದ್ದಾರೆ. ನಾ ಯಾವುದಕ್ಕೂ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸ್ವಾಮೀಜಿ, ಸಮಿತಿ ರಚನೆ ಮಾಡಿರಲ್ಲ, ಅದ್ರದ್ದು ಏನು ದೇಶ ಏನು? ಅದನ್ನ ಸಮಿತಿ ರಚನೆ ಮಾಡಿದ್ದು ಭಕ್ತರು ಮಾಡಿದ್ದಾರೆ. ಅವರು ಧಾರವಾಡ ಜಿಲ್ಲಾ ಮತಕ್ಷೇತ್ರದ ಹಿತರಕ್ಷಣಾ ಸಮಿತಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಧಾರವಾಡ ಜಿಲ್ಲೆ ಹಿತವನ್ನು ವಹಿಸಬೇಕಾಗಿರ್ತಕ್ಕಂಥದ್ದು ಅವ್ರ ನಿಲುವಾಗಿದ್ದರಿಂದ ಆ ಸಮಿತಿಯ ನಿರ್ಣಯಗಳು, ಆ ಸಮಿತಿಯ ಮುಖ್ಯಸ್ಥರು ಆ ಭಕ್ತರೇ ಆಗಿರ್ತಾರೆ ಅಂತಕ್ಕಂಥದ್ದನ್ನು ಹೇಳಿದ್ರು. ಇದಕ್ಕಾಗಿ ನಾವು ಉತ್ತರಗಳನ್ನು ಕೊಟ್ಟಿದ್ದೇವೆ. ಮನೆ ಹುಬ್ಬಳ್ಳಿಯ ಸುದ್ದಿಗೋಷ್ಠಿ ಮೇಲೆ ಉತ್ತರ ಕೊಟ್ಟಿದ್ದೇವೆ. ಕೂಡಿರುವ ಎಲ್ಲ ಮಠಾಧಿಪತಿಗಳನ್ನು ಒಡೆದಾಳುವ ನೀತಿಯನ್ನು ಮಾಡಿ ಮಠಾಧಿಪತಿಗಳಿಗೆ ಬಹುಶಃ ಸ್ವಾತಂತ್ರ್ಯ ರಹಿತವಾದ ಬದುಕನ್ನು ಬದುಕುವಂತ ಕೆಟ್ಟ ಪರಿಸ್ಥಿತಿಗೆ ಮಾನ್ಯ ಜೋಶಿಯವರು ಪರಿಣಮಿಸಿದ್ದಾರೆ. ಬಹುಶಃ ಸುದ್ದಿಗೋಷ್ಠಿಯಲ್ಲಿ ಸ್ವಾಮೀಜಿಯವರು ಪಾಲ್ಗೊಂಡಿದ್ದರು, ಮೀಟಿಂಗಿನಲ್ಲಿ ಪಾಲ್ಗೊಂಡಿದ್ದರು, ಅದರ ನಂತರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡು ಎಲ್ಲ ನಿರ್ಣಯಗಳಿಗೆ ಒಮ್ಮತದ ನಿರ್ಣಯವನ್ನು ಸೂಚನೆ ಮಾಡಿದ್ದಾರೆ. ಅವರಿಗೆ ಇವರು ಪತ್ರವನ್ನು ಬರೆದುಕೊಂಡು ಹೋಗಿ ಇದನ್ನು ಓದಲೇಬೇಕು ಅಂತ ಹೇಳಿ ಆಗ್ರಹಪೂರ್ವಕ ಓದಿಸಿದ್ದಾರೆ. ಬಹುಶಃ ಅವರನ್ನು ತಾವು ಗಮನಿಸಬೇಕು. ಅವ್ರು ನಾನು ಸಂಪರ್ಕ ಮಾಡಿದ್ದೆ, ನಾನು ಮಲ್ಕೊಂಡಿದ್ದೆ. ಏಕಕಾಲವನ್ನು ಇರಿಸಿ ಈ ಪತ್ರ ಓದಿಲ್ಲ ಅಂದ್ರೆ ನಿಮ್ಮನ್ನ ಬಹಳ ತೊಂದರೆಗೆ ಸಿಲುಕಿಸಬೇಕಾಗುತ್ತೆ ಅಂದಾಗ ಅದು ಏನಾಗಿದೆ ಅಂತ ಗೊತ್ತಿಲ್ಲ. ಅಂದ್ರೆ ನೀವು ತಾವು ನೋಡಿದ್ದೀರಿ, ಪಿಂಟ್ರೆಸ್ಟ್ ನಲ್ಲಿ ಇದ್ದಂಗಿದ್ದಾರೆ. ಅಂದ್ರೆ ಸಹಜವಾದ ಹುಡುಗಿಯಲ್ಲಿದ್ದಾರೆ. ಒಬ್ಬ ಮಠಾಧಿಪತಿ ಹೇಗೆ ಹುಡುಗಿಯಲ್ಲಿರ್ತಾರೆ ಅದು ಯಾವುದಿಲ್ಲ. ಆ ಪತ್ರವನ್ನು ಅವರು ಓದಿದ್ದಾರೆ. ಅದರ ನಂತರದಲ್ಲಿ ಅವರು ಹೇಳಿದ್ದಾರೆ, ನಾನು ಹೆದರಿಕೆಯಿಂದ ಆ ಪತ್ರವನ್ನು ಓದಿದ್ದೇನೆ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನು ಮುಂದೆ ರಾಜ್ಯದ ಯಾವುದೇ ಮಠಾಧಿಪತಿಗಳು ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೆ ಆದಲ್ಲಿ ಅವರು ಭಯಕ್ಕೆ ಒಳಗೊಂಡು ಹೇಳಿಕೆಯನ್ನು ಕೊಡ್ತಾರೆ ಅಂತಕ್ಕಂಥದ್ರೊಳಗೆ ಈಗಾಗಲೇ ನಮಗೆ ಸ್ಪಷ್ಟತೆ ಸಿಕ್ಕಿದೆ. ಅವರೊಂದಿಗೆ ನಾನು ಮಾತಾಡಿದ್ದೆ. ಇದು ಸರ್, ನಾನು 10 ವರ್ಷಗಳಿಂದ ಅವರಿಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಕಾರ್ಯಕರ್ತರನ್ನು ಕಳೆದು ಮಧ್ಯರಾತ್ರಿ 1 ಗಂಟೆಗೆ ಅವರಿಗೆ ಸಂಸದರಿಗೆ ಹೇಳಿ ಸರಿಯಾದ ಕ್ರಮ ಅಲ್ಲ. ಈ ರೀತಿ ಚುನಾವಣೆಗೆ ಜನರ ಮಠಾಧಿಪತಿಗಳನ್ನು ಬಳಸಿಕೊಂಡು ಆನಂತರದಲ್ಲಿ ವ್ಯತಿರಿಕ್ತ ನಡೆಯನ್ನು ನಡೀಬಾರದು, ಅವರಿಗೆ ತಿಳಿಸಿ ಹೇಳಬೇಕು ಅಂತ ಬಹಳಷ್ಟು ಕಾರ್ಯಕರ್ತರಿಗೆ ನಾನು ಹೇಳಿದ್ದೇನೆ. ಉದಾಹರಣೆಗಾಗಿ ಮಾಜಿ ಮೇಲ್ಮನೆ ಸದಸ್ಯರಾಗಿರ್ತಕ್ಕಂಥ ಸೋಮಣ್ಣ ದೇವೇಗೌಡ ಅವರು ನಮ್ಮ ಪ್ರತಿನಿಧಿಗಳು, ಕೇಂದ್ರ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಅವರು ನಮ್ಮ ಪ್ರತಿನಿಧಿಗಳು, ಹಾವೇರಿಯ ಪ್ರಮುಖರಾಗಿರ್ತಕ್ಕಂಥ ನಾಗೇಂದ್ರ ಗಡ್ಕರ್ ನಮ್ಮ ಪ್ರತಿನಿಧಿಗಳು 10 ವರ್ಷಗಳ ಹಿಂದೆ ನಮ್ಮ ಆಸೆಗಳ ಮಾತನ್ನ ಹೇಳ್ತೇವೆ. ನಿಮ್ಮ ಸಂಸದರು ಕೆಲಸ ಮಾಡೋದಿಲ್ಲ, ಯಾಕೆ ಸುಮ್ಮನೆ ಅವರು ಬೇರೆ ಅವರು ಚುನಾವಣೆಗೆ ಎಲ್ಲರನ್ನ ಕಳಿಸಿ ಹೋಗ್ತಾರೆ. ತಾವು 10 ವರ್ಷದಿಂದ ವಾತಾವರಣ ಈಗ ಏನ್ ಕೆಲಸ ಆಗಬೇಕಾಗಿದೆ ಹೇಳಿದ್ರೆ ನಾವಿಲ್ಲ, ಅವ್ರ ಸಂಪರ್ಕಕ್ಕೆ ಬಂದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಅವತ್ತಿನ ದಿವಸ ಅವರಿಗೆ ನಾವು 3 ಮಂದಿಗೆ ಹೇಳಿದ್ದೇವೆ ಅಂದ್ರೆ, ಹಾಗಾದ್ರೆ ಸಂಸದ ಕೆಲಸ ಮಾಡ್ತಾರೆ ಅದರ ಒಂದು ಅನುದಾನ ಇರುತ್ತೆ. ಹುಬ್ಬಳ್ಳಿ ಒಂದು ರುದ್ರಾಕ್ಷಿ ಮಠ ಅಂತಿದೆ, ಅದು ಬಹಳ ಹೀನ ಸ್ಥಿತಿಯೊಳಗೆ ಬಂದಿದೆ. ಹಳೆ ಕನ್ನಡ 2 ತಿರುಗ್ತಾ ಇದೆ. ಅದರ ನಂತರದಲ್ಲಿ ಕನ್ನಡ ನಡೆದಿದೆ. ಈ 3 ಕಟ್ಟಡಗಳಿಗೆ ಅನುದಾನ ಕೋಶೆಯನ್ನು ನೋಡೋಣ ಅಂದ್ರೆ ನಾಳೆ ಬೆಳಗ್ಗೆ ನಾವು ಆದೇಶ ಪತ್ರ ಕಳಿಸ್ತೀವಿ ಅಂತ ಅವ್ರು ಮುಂದೆ ಹೇಳಿದ ಸ್ವಾಮೀಜಿ ಅವರೇ ಕೆಲಸ ಮಾಡೋರಲ್ಲ ಅಂತಂದ್ರೆ 5 ವರ್ಷದ ಹಿಂದೆ ಮತ್ತೆ ಇವರು ಆಶೀರ್ವಾದ ಮಾಡಬೇಕು ಅಂತ ಫೋನ್ ಮಾಡಿದಾಗ ನಾವು ನೇರವಾಗಿ ಅವ್ರನ್ನೇ ಕೇಳಿದ್ದೇವೆ. ಏನು ಜೋಶಿಯವರ ಚುನಾವಣೆ ಬಂದಾಗ 3 ತಿಂಗಳು 4 ತಿಂಗಳು ನಾವು ಫೋನ್ ಮಾಡ್ತಿಲ್ಲ, ನಮ್ಮನ್ನ ಈ ಚುನಾವಣೆ ಬಳಕೆ ಮಾಡಿಕೊಂಡು ವಸ್ತು ಮಾಡಿದ್ರೆ ಅಂತ ನಾವು ಕೇಳಿದ್ವಿ. ಅವ್ರು ಹೇಳಿದ್ರು, ಸ್ವಾಮೀಜಿ ನೀವು ಹೇಳು ಮಾತು ಸತ್ಯ, ನಾನು ನಡ್ಕೊಂಡಿದ್ದೇನೆ, ನಾನು ತಪ್ಪಾಗಿದೆ,
ಕೊನೆಯ ಕ್ಷಮೆಯನ್ನು ತಾವು ಮಾಡಬೇಕು. ಹೋದ ಚುನಾವಣೆಯಲ್ಲಿ ಅವರು ನನಗೆ ಹೇಳಿದ್ದು ಕೊನೆಯ ಕ್ಷಮೆಯನ್ನು ತಾವು ಮಾಡಬೇಕು. ಇಷ್ಟು ನಿಷ್ಠುರವಾಗಿ ಯಾರು ಕೂಡ ನನಗೆ ಹೇಳಿರಲಿಲ್ಲ. ತಾವು ಹೇಳಿದ್ದು ನನಗೆ ಬುದ್ಧಿ ವಿಕಾಸ ಆಗಿದೆ, ನಾನು ಮುಂದೆ ಮಾಡೋದಿಲ್ಲ ಅಂತ ಮಾತನ್ನು ಹೇಳಿದ್ರು. ಮುಂದಾದ ನಂತರದಲ್ಲಿ ಅವರು ಹಾಗೆ ಹೇಳ್ಕೊಂಡ್ರು. ಆವಾಗ ನಾವು 3 ವರ್ಷದಿಂದ ಈಗ ನಾವು ಹೇಳಿದ್ರಲ್ಲ ನಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ, ಆ ಕಾರಣಕ್ಕಾಗಿ ಅವರನ್ನ ಬಲವಾಗಿ ಅವರಿಂದ ತಿರಸ್ಕರಿಸಿದ್ದೇವೆ. ಮುಂದೆ ಯಾವುದೇ ಪರಿಸ್ಥಿತಿ ಒಳಗೆ ಕ್ಷಮ ಅನ್ನುವಂಥ ಶಬ್ದ ಅವರಿಗೆ ಯೋಗ್ಯ ಅಂತಕ್ಕಂಥ ತೀರ್ಮಾನಕ್ಕಾಗಿ ಹೋರಾಟವೇ ಒಂದು ಅಂತಿಮ ಅನ್ನುವಂಥ ತೀರ್ಮಾನಕ್ಕೆ ಬಂದಿದೆ. ಅನ್ನೋದಕ್ಕೆ ಉತ್ತರ ಭಾರತದ ಮುಖ್ಯಮಂತ್ರಿಗಳು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು, ರಾಜಸ್ಥಾನದ ಮುಖ್ಯಮಂತ್ರಿಗಳು, ಇಡೀ ಪಾರ್ಲಿಮೆಂಟ್ ನಲ್ಲಿರ್ತಕ್ಕಂಥ 50 ಜನ ಸನ್ಯಾಸಿಗಳಿಗೆ ಅನ್ವಯವಾಗುವಂತಹ ದಕ್ಷಿಣ ಭಾರತದ ಸನ್ಯಾಸಿಗಳಿಗೆ ಯಾಕೆ ಪಡೆಯುವಂತಿದೆ? ಯಾಕೆ ಪಡೆಯುವಂತಿದೆ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಂವಿಧಾನದಲ್ಲಿ ಎಲ್ಲರೂ ಸಮಾನ, ಸಂವಿಧಾನದಲ್ಲಿ ಎಲ್ಲರೂ ಸಮಾನ. ಈಗ ರಾಜಕಾರಣ ಸ್ವಾಮಿಗಳಿಗೆ ಬ್ಯಾಡ ಅಂತ ಹೇಳಿ ಸುಮ್ಮನೆ ಕೂತಾಗ ಸ್ವಾಮಿಗಳನ್ನ ರಾಜಕಾರಣಿಗಳು ಎಲ್ಲಾ ಕೆಲಸಕ್ಕೆ ಬಳಕೆ ಮಾಡಿಕೊಳ್ತಾರೆ. ಆಗ ರಾಜಕಾರಣಕ್ಕೆ ಚುನಾವಣೆ ಗೆಲ್ಲಬೇಕು ಅನ್ನುವಾಗ ಇದಕ್ಕೆ ಇವರು ಇದಕ್ಕೇನು ಸಂಬಂಧ ಇವರು ಅನ್ನುವಂಥ ಒಂದು ನಿಮಿಷ ಇದಕ್ಕೇನು ಸಂಬಂಧ ಅನ್ನುವಂತಹ ಮಾತನ್ನು ಅವರೆಲ್ಲ ಹೇಳ್ತಾ ಬಂದಿದ್ದಾರೆ. ಈಗ ಅದೆಲ್ಲ ಗೊತ್ತು ಅಂದಮೇಲೆ ಈಗ ಇಡೀ ನಾಡು ಮತ್ತು ಕಾವಿ ಲೋಕ ಏನು ಅಪೇಕ್ಷೆ ಪಡ್ತಾ ಇದೆ ಅಂದ್ರೆ, ಉತ್ತರ ಭಾರತದಲ್ಲಿ ಹೇಗೆ ಒಂದು ಮಾದರಿ ಆಡಳಿತ ಸಿಕ್ಕಿದೆ, ದಕ್ಷಿಣ ಭಾರತದಲ್ಲಿ ಅಂತಹ ಮಾದರಿ ಆಡಳಿತಕ್ಕೆ ಮಠಾಧಿಪತಿಗಳು ಕಾರಣ ಆಗಬೇಕು ಅಂತ ಹೇಳಿ ಒಂದು ನಿಮಿಷ ಇದನ್ನ ಮಠಾಧಿಪತಿಗಳು ಮತ್ತು ಸಮಾಜದ ಪ್ರಮುಖರು ಎಲ್ಲ ಸಮಾಜದ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದರ ಬಗ್ಗೆ ನಾವು ಆತ್ಮಾವಲೋಕನ ಮಾಡ್ತೀವಿ. 25 ವರ್ಷದಿಂದ ನಾವು ಘೋಷಣೆ ಮಾಡಬಹುದಾಗಿತ್ತು. ಆಸೆ ಇತ್ತು ಅಂತಂದ್ರೆ 25 ವರ್ಷದಿಂದ ಘೋಷಣೆ ಮಾಡಬಹುದಾಗಿತ್ತು. ಇದು ಅಧಿಕಾರದ ಆಸೆ ಅಲ್ಲ, ಅಧಿಕಾರದ ಲಾಲಸೆಯಲ್ಲಿ ಜನರನ್ನ ತಿರಸ್ಕಾರ ಮಾಡತಕ್ಕಂಥ ವ್ಯಕ್ತಿಗಳ ವಿರುದ್ಧ ಹೋರಾಟ. ಅಧಿಕಾರದ ಆಸೆ ಅಲ್ಲ. ಎಲ್ಲಿದೆ ಅಧಿಕಾರದ ಆಸೆ? ನಾವು ಎಲ್ಲಾದರೂ ಚುನಾವಣೆ ನೀತಿ ಬಂದಿದೆ, ಆ ಚುನಾವಣೆ ವಿಚಾರಗಳನ್ನು ಮಾತಾಡಿದ್ದೀರಾ, ಮತದಾರರನ್ನ ಎಚ್ಚರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯಾವುದಾದ್ರೂ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನ ಆ ವ್ಯಕ್ತಿಯ ವಿರುದ್ಧ ನಾವು ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯ ಏನು ಬರ್ತಾ ಇದೆ ಅಂದ್ರೆ, ಈ ಸದ್ಯದ ಪರಿಸ್ಥಿತಿ ಒಳಗೆ ನೀವು ಮಾತ್ರ ಸೂಕ್ತ ವ್ಯಕ್ತಿ, ಇನ್ಯಾರು ಅಲ್ಲ ಅನ್ನುವಂಥದ್ದನ್ನು ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಹೊರತಾಗಿ ಅದನ್ನ ನಾವು ಹೇಳ್ತಾ ಇಲ್ಲ. ಅದನ್ನ ನಾವು ಆತ್ಮಾವಲೋಕನ ಮಾಡ್ತಾ ಇದ್ದೀವಿ. ಈಗ ಒಂದು ಮಾತನ್ನ ಹೇಳುವುದಾದ್ರೆ, ನಾವು ಅವರ ಬದಲಾವಣೆ ಮಾಡಬೇಕು ಅಂತ ಹೇಳಿ ಗಟ್ಟಿ ನಿರ್ಧಾರವನ್ನು ಮಾಡಿದ್ದೀವಿ. ನಮ್ಮ 100% ಆತ್ಮವಿಶ್ವಾಸ ಇದೆ, ಈ ಸಾರಿ ಅವರ ಬದಲಾವಣೆ ಆಗೇ ನಿರ್ಧಾರ ಅಂತ ಹೇಳಿ. ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಅರಿವಿರುತ್ತೆ, ಅವರಿಗೂ ಕೂಡ ಬಹಳಷ್ಟು ಪ್ರಶ್ನೆ, ಬುದ್ಧಿವಂತಿಕೆ, ದೂರದೃಷ್ಟಿತ್ವ ಎಲ್ಲವೂ ಇರ್ತದೆ. ಅವತ್ತು ವಿಚಾರ ಮಾಡ್ತಾರೆ, ಇನ್ನೂ ಅವರಿಗೂ ಕೂಡ ಅವಕಾಶ ಇದೆ, ಇನ್ನೂ ನಮಗೂ ಕೂಡ ಅವಕಾಶ ಇದೆ. ನಾವು ಮಠಾಧಿಪತಿಗಳು ಆ ಸ್ಥಿತಿಗೆ ಬರಬಾರದು ಅಂತಂದ್ರೆ ಇನ್ನೂ ಕೂಡ ಅವಕಾಶವನ್ನು ನಾವು ಬಳಕೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ನಮಗೂ ಕೂಡ ಏನು ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ಅವಕಾಶ ಇದೆ. ಅವಕಾಶವನ್ನು ಕಾಯೋದು. ನಮ್ಮದು ಯಾವುದೇ ಪಕ್ಷಗಳ ವಿರುದ್ಧ ಹೋರಾಟ ಅಲ್ಲ, ಮಾನ್ಯ ಕೇಂದ್ರ ಸಚಿವರಾದ ಜೋಶಿಯವರ ವಿರುದ್ಧವೂ ಅಲ್ಲ. ಅವರ ವ್ಯಕ್ತಿತ್ವ, ಅವರ ನಡೆ, ಅವರ ನುಡಿ, ಅದರ ವಿರುದ್ಧ ಹೋರಾಟ. ಇಲ್ಲಿ ವಿವಿಧ ಸಮಾಜಗಳನ್ನು ಸಮಾಜಗಳಿದ್ದಾರೆ, ಎಲ್ಲ ಮಾಧ್ಯಮದ ಸಹೋದರರೇ, ಒಂದು ವಾರದಿಂದ ನಾವು ಒಂದು ನಿರ್ಧಾರವನ್ನು ಘೋಷಣೆ ಮಾಡಿದ್ದೇವೆ. ಸನ್ಮಾನ್ಯ ಜೋಶಿ ಅವರನ್ನ ಈ ಕ್ಷೇತ್ರದಿಂದ ಬದಲಾಯಿಸಬೇಕು ಅಂತ ಹೇಳಿ. ಅದಕ್ಕಾಗಿ ನಾವು ಒಂದು ಮಠಾಧಿಪತಿಗಳ ಸಭೆಯನ್ನು ಮಾಡಿ ಎಲ್ಲರ ತೀರ್ಮಾನವನ್ನ ಘೋಷಣೆ ಮಾಡಿದ್ವಿ. ಅವತ್ತಿನ ದಿವಸನೇ ನಾವು ಹೇಳಿದ್ವಿ, 31ನೇ ತಾರೀಕು ಪಕ್ಷದ ಮುಖಂಡರು ಅವರ ಬದಲಾವಣೆ ಮಾಡುವ ವಿಚಾರ ಮಾಡಬೇಕು ಅನ್ನುವಂತ ಹೇಳಿದ್ವಿ. ಅವರನ್ನು ಬದಲಾವಣೆ ಮಾಡುವ ಪ್ರಶ್ನೆ ಇಲ್ಲ ಅಂತಕ್ಕಂತಹ ಒಂದು ಮಾತನ್ನ ಆ ಪಕ್ಷಕ್ಕೆ ಸಂಬಂಧಪಟ್ಟ ನಾಯಕರು ಘೋಷಣೆಯನ್ನು ಮಾಡಿದ್ದಾರೆ. ಅವರ ಸಿದ್ಧಾಂತ ಅಥವಾ ಅವರ ನಿಲುವು, ಅವರ ವಿಚಾರ. ಆ
ಆದರೆ ನಾವು ನಮ್ಮ ಹೋರಾಟವನ್ನು ಬಿಡೋದಿಲ್ಲ, ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ, ಯಾವುದೇ ಆಮಿಷಗಳಿಗೆ ಬಗ್ಗೋದಿಲ್ಲ ಅನ್ನುವಂತಹ ಮಾತನ್ನ ನಾವು ಸ್ಪಷ್ಟಪಡಿಸಿದ್ದೇವೆ. ಜೋಶಿಯವರನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರದಲ್ಲಿ ಇಂದು ಧಾರವಾಡ ಮಹಾನಗರದಲ್ಲಿ ಭಕ್ತರ ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಭಕ್ತರ ಸಭೆಯಲ್ಲಿ ಬಹುಶಃ ಎಲ್ಲ ಸಮಾಜಗಳ ಪ್ರತಿನಿಧಿಗಳು, ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಅವರೆಲ್ಲರೂ ನಮ್ಮ ಶ್ರೀಮಠದ ಭಕ್ತರಾಗಿದ್ದಾರೆ. ಅವರೆಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ. ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಅಂದ್ರೆ ಫಕೀರ ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಈ ಧಾರವಾಡ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಅವರು ಮುಂದಿಟ್ಟಿದ್ದಾರೆ. ರಾಜಕೀಯ ರಂಗವನ್ನು ಪ್ರವೇಶ ಮಾಡಲೇಬೇಕು ಅಂತ ನಮ್ಮ ಬೇಡಿಕೆ ಇಟ್ಟಿದ್ದಾರೆ. ರಾಜಕೀಯ ರಂಗದ ಶುದ್ಧೀಕರಣಕ್ಕಾಗಿ ಉತ್ತರ ಭಾರತದಂತೆ ದಕ್ಷಿಣ ಭಾರತದಲ್ಲಿ ಹೊಸ ಬದಲಾವಣೆ ಬರಬೇಕು, ಈ ನಾಡಿನ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ನಾವು ಮುಂದೆ ತಮ್ಮ ಮನವಿಯನ್ನು ಮಾಡಿಕೊಟ್ಟಿದ್ದಾರೆ. ಮಠಾಧಿಪತಿಗಳ ನಿರ್ಣಯ ನಮಗೆ ಗೊತ್ತಾಗಿದೆ. ಎಲ್ಲ ಸಮಾಜಗಳ ಪ್ರತಿನಿಧಿಗಳು, ಭಕ್ತರು, ಬುದ್ಧಿಜೀವಿಗಳು, ಈ ನಾಡಿನ ಹಿರಿಯ ನೇತಾರರು, ಸಾಹಿತಿಗಳು, ಕಲಾವಿದರು, ಸಿನಿಮಾ ರಂಗದವರು ಎಲ್ಲರೂ ನಮ್ಮನ್ನ ದೂರವಾಣಿ ಸಂಪರ್ಕದಲ್ಲಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬಾರದು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಾವು ಬಂದಿದ್ದು ವ್ಯಕ್ತಿಯನ್ನ ಬದಲಾವಣೆ ಮಾಡಬೇಕು, ವ್ಯಕ್ತಿತ್ವ ಸರಿಯಿಲ್ಲದೆ ಇರುವಂತಹ ವ್ಯಕ್ತಿಯನ್ನ ಆ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅಂತ ಮಾತ್ರ ನಾವು ಬಂದಿದ್ವಿ. ನಮ್ಮಲ್ಲಿ ಯಾವುದೇ ಪಕ್ಷದ ವಿಚಾರ ಆಗಲಿ, ಜಾತಿಯ ವಿಚಾರ ಆಗಲಿ ಇಲ್ಲದೇ ಇರುವುದಿಲ್ಲ. ಈ ನಾಡಿನ ಜನಕ್ಕೆ ಹಿತವನ್ನು ಬಯಸದೇ ಇರುವಂತಹ ವ್ಯಕ್ತಿಗಳು ಬದಲಾವಣೆ ಆಗಬೇಕು ಅಂತ ನಮ್ಮ ಬೇಡಿಕೆ. ಜನ ಏನು ಬಯಸ್ತಾ ಇದ್ದಾರೆ ಅಂದ್ರೆ ಆ ಕ್ಷೇತ್ರಕ್ಕೆ ನೀವೇ ಬರಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಬಲವಾಗಿ ಇಟ್ಟಿದ್ದಾರೆ. ಬಹುಶಃ ಸುದ್ದಿ ಮಾಧ್ಯಮಗಳು ಈ ವಿಚಾರವನ್ನು ರಾಷ್ಟ್ರ ಮಟ್ಟದಲ್ಲಿ ಮುಗಿಸಿದ್ದಾರೆ. ನಾವು ಈ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಕ್ಕೂರಿನ ಭಕ್ತರ ಅಭಿಪ್ರಾಯವನ್ನ ನಮ್ಮ ಶ್ರೀಪೀಠಕ್ಕೆ ಸಂಬಂಧಪಟ್ಟ ಗುರುಗಳ ಮತ್ತು ಭಕ್ತರ ಮತ್ತು ಇನ್ನೂ ವಿಶೇಷವಾದ ಕೆಲವು ಪ್ರಮುಖರು ನಮ್ಮ ಹಿಂದಿದ್ದಾರೆ. ಅವರೆಲ್ಲರ ನಿರ್ಧಾರಗಳನ್ನು ತೆಗೆದುಕೊಂಡು ಶೀಘ್ರದಲ್ಲಿ, ಅಂದ್ರೆ ನಾನು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳಲಾಗದೆ ಬಹುಶಃ ಬೆಂಗಳೂರು ಮಹಾನಗರದಲ್ಲಿ ಅಂತಿಮ ಸುದ್ದಿಗೋಷ್ಠಿಯನ್ನು ಮಾಡಿ ನನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತೇನೆ. ನಾನು ಮಾತನ್ನ ಹೇಳಿದೆ, ಅತಿ ಶೀಘ್ರದಲ್ಲಿ ಇನ್ನು ಯಾರು ಈಗ ಮಠಾಧಿಪತಿಗಳ ನಿಲುವು ಗೊತ್ತಾಗಿದೆ, ಧಾರವಾಡ ಭಕ್ತರ ನಿಲುವು ಗೊತ್ತಾಗಿದೆ. ಈಗ ನನಗೆ ಬೇಕಾಗಿರುವಂತಹ ಮಾಹಿತಿ ನನ್ನ ಮೇಲೆ ಗುರುಗಳು ಇರೋದ್ರಿಂದ ನಾನು ನಿರ್ಧಾರವನ್ನು ತೆಗೆದುಕೋಬೇಕಾದ್ರೆ ನೀವು ತಂದೆ ತಾಯಿಗಳಿಗೆ ನಿಮ್ಮ ನಿರ್ಧಾರವನ್ನು ತಿಳಿಸಿದ ಹಾಗೆ, ಅಭಿಪ್ರಾಯವನ್ನು ತಿಳಿಸಿದ ಹಾಗೆ ನನ್ನ ಗುರುಗಳ ಮುಂದೆ ನನ್ನ ಅಭಿಪ್ರಾಯವನ್ನು ನೀಡಬೇಕಾಗಿದೆ. ಜೊತೆಗೆ ನಮ್ಮ ಮಠದ ಭಕ್ತರು ಅಂತಿದ್ದಾರೆ, ಅವ್ರ ಮುಂದೆ ನನ್ನ ಅಭಿಪ್ರಾಯವನ್ನು ನೀಡಬೇಕಾಗಿದೆ. ಅವರು ಏನನ್ನ ನಿಲುವು ತೆಗೆದುಕೊಳ್ತಾರೆ ಅನ್ನೋದು ಬಹಳಷ್ಟು ಪ್ರಮುಖವಾಗಿರ್ತದೆ. ಅದರ ನಂತರದಲ್ಲಿ ನಾನು ತಮಗೆ ಹೇಳಿದೆ, ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ, ಧಾರವಾಡದಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ. ಅಂತಿಮ ಸುದ್ದಿಗೋಷ್ಠಿಯನ್ನ ಬೆಂಗಳೂರು ಮಹಾನಗರದಲ್ಲಿ ಕರೆದು ಶೀಘ್ರದೊಳಗೆ, ಅದರ ದಿನಾಂಕವನ್ನು ನಾನು ಹೇಳಲಿಕ್ಕೆ ಬಹುಶಃ ಕಷ್ಟ ಆಗಿತ್ತು. ಆ ದಿನಾಂಕಕ್ಕಾಗಿ ನಾವು ಕಾಯಬೇಕು. ಅತಿ ಶೀಘ್ರದೊಳಗೆ ನಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡ್ತೇವೆ. ಒಂದು ಸತ್ಯ, ಯಾವುದೇ ಪರಿಸ್ಥಿತಿಯಲ್ಲಿ ಈ ಮತಕ್ಷೇತ್ರದಿಂದ ಜೋಶಿಯವರನ್ನ ಪರಾಭವಗೊಳಿಸುವುದರಲ್ಲಿ ನಮ್ಮ ಹೋರಾಟ ಅಚಲವಾಗಿರುತ್ತದೆ. ಯಾವುದೇ ಆಮಿಷಗಳಿಗೆ ನಾವು ಬರುವುದಿಲ್ಲ. ಇನ್ನೊಂದು ಸ್ಪಷ್ಟವಾದ ಘೋಷಣೆಯನ್ನು ಮಾಡ್ತೇವೆ. ಇಡೀ ಕನ್ನಡ ನಾಡಿನ ಜನ ಒಂದನ್ನ ತಿಳ್ಕೋಬೇಕು, ಮಠಾಧಿಪತಿಗಳು ಯಾವಾಗ ಬೆಂಡ್ ಆಗ್ತಾರೋ ಗೊತ್ತಿಲ್ಲ ಅಂತಕ್ಕಂತಹ ಮಾತನ್ನ ಆಡ್ತಾ ಇದ್ದಾರಂತೆ. ಕೊನೆಯದಾಗಿ ಇದರ ಮುಂದೆ ನಮ್ಮ ಈ ಮಾತನ್ನ ಹೇಳೋದಿಲ್ಲ, ಯಾವ ಕಾಲಕ್ಕೂ ಈ ಹೋರಾಟದಿಂದ ಹಿಂದಕ್ಕೆ ಸರಿಯೋದಿಲ್ಲ ಅಂತಕ್ಕಂತಹ ಒಂದು ಕೊನೆಯ ನಿರ್ಧಾರವನ್ನು ಹೇಳಿ ಇವತ್ತಿನ ಸುದ್ದಿಗೋಷ್ಠಿಗೆ ವಿರಾಮವನ್ನು ಹಾಕಿದ್ದಾರೆ. ಈಗಾಗಲೇ ರಾಜ್ಯದ ಮಠಾಧಿಪತಿಗಳು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲೆಯ ಭಕ್ತರು ಕೂಡ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಮಠದ ಭಕ್ತರ ಅಭಿಪ್ರಾಯವನ್ನು, ಗುರುಗಳ ಅಭಿಪ್ರಾಯವನ್ನು ನಾವು ಕೇಳಬೇಕಾಗಿದೆ. ನಡೆದಿದೆ, ನನಗೆ ಅಂಗರಕ್ಷಕರನ್ನ ಕೊಟ್ಟಿದ್ದಾರೆ. ಬಹುಶಃ ಇಲಾಖೆಗಳು ಇನ್ನೂ ತನಿಖೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಬಂದೋಬಸ್ತನ್ನು ಕೊಡಬೇಕು ಅನಿಸಿದ್ರೆ ಕೊಡ್ಲಿ, ಇಲ್ಲ ಅಂತ ನನ್ನ ಬಾಯಿಗೆ ದೇವರಿದ್ದಾನೆ ಬರ್ತಿರ್ತಾರೆ, ನಾ ಯಾವುದಕ್ಕೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಸ್ವಾಮೀಜಿ, ಸಮಿತಿ ರಚನೆ ಮಾಡಿರಲ್ಲ, ಅದ್ರದ್ದು ಏನು ದೇಶ ಏನು?
ಅದನ್ನ ಸಮಿತಿ ರಚನೆ ಮಾಡಿದ್ದು ಭಕ್ತರು ಮಾಡಿದ್ದಾರೆ. ಅವರು ಧಾರವಾಡ ಜಿಲ್ಲಾ ಮತಕ್ಷೇತ್ರದ ಹಿತರಕ್ಷಣಾ ಸಮಿತಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಧಾರವಾಡ ಜಿಲ್ಲೆ ಹಿತವನ್ನು ವಹಿಸಬೇಕಾಗಿರ್ತಕ್ಕಂಥದ್ದು ಅವ್ರ ನಿಲುವಾಗಿದ್ದರಿಂದ ಆ ಸಮಿತಿಯ ನಿರ್ಣಯಗಳು, ಆ ಸಮಿತಿಯ ಮುಖ್ಯಸ್ಥರು ಆ ಭಕ್ತರೇ ಆಗಿರ್ತಾರೆ ಅಂತಕ್ಕಂಥದ್ದನ್ನು ಹೇಳಿದ್ರು. ಸ್ವಾಮೀಜಿ ಮಂಡಿ ಸಭೆಯಲ್ಲಿ ತಮ್ಮ ಜೊತೆ ಇದ್ದಂತ ಎರಡು ಮಠಗಳ ಸ್ವಾಮಿಗಳು ಧಾರವಾಡದವರು ಹುಬ್ಬಳ್ಳಿಯವರು ಮಾನ್ಯತೆಯಾಗಿ ನಾವು ಈಗಾಗಲೇ ನಾವು ಉತ್ತರವನ್ನು ಕೊಟ್ಟಿದ್ದೇವೆ. ಮನೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮೇಲೆ ಉತ್ತರ ಕೊಟ್ಟಿದ್ದೇವೆ. ಕೂಡಿರುವ ಎಲ್ಲ ಮಠಾಧಿಪತಿಗಳನ್ನು ಒಡೆದಾಳುವ ನೀತಿಯನ್ನು ಮಾಡಿ ಮಠಾಧಿಪತಿಗಳಿಗೆ ಬಹುಶಃ ಸ್ವಾತಂತ್ರ್ಯ ರಹಿತವಾದ ಬದುಕನ್ನು ಬದುಕುವಂತ ಕೆಟ್ಟ ಪರಿಸ್ಥಿತಿಗೆ ಮಾನ್ಯ ಜೋಶಿಯವರು ಪರಿಣಮಿಸಿದ್ದಾರೆ. ಬಹುಶಃ ಸುದ್ದಿಗೋಷ್ಠಿಯಲ್ಲಿ ಸ್ವಾಮೀಜಿಯವರು ಪಾಲ್ಗೊಂಡಿದ್ದರು, ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದರು, ಅದರ ನಂತರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡರು. ಎಲ್ಲ ನಿರ್ಣಯಗಳಿಗೆ ಒಮ್ಮತದ ನಿರ್ಣಯವನ್ನು ಸೂಚನೆ ಮಾಡಿದ್ದಾರೆ. ಅವರಿಗೆ ಇವರು ಪತ್ರವನ್ನು ಬರೆದುಕೊಂಡು ಹೋಗಿ ಇದನ್ನು ಓದಲೇಬೇಕು ಅಂತ ಹೇಳಿ ಆಗ್ರಹಪೂರ್ವಕ ಓದಿಸಿದ್ದಾರೆ. ಬಹುಶಃ ಅವರನ್ನು ತಾವು ಗಮನಿಸಬೇಕು. ಅವ್ರನ್ನ ಸಂಪರ್ಕ ಮಾಡಿದ್ದೆ, ನಾನು ಮಲ್ಕೊಂಡಿದ್ದೆ, ಏಕಕಾಲವನ್ನು ಇರಿಸಿ ಈ ಪತ್ರ ಓದಿಲ್ಲ ಅಂದ್ರೆ ನಿಮ್ಮನ್ನ ಬಹಳ ತೊಂದರೆಗೆ ಸಿಲುಕಿಸಬೇಕಾಗುತ್ತೆ ಅಂದಾಗ ಏನಾಗಿದೆ ಅಂತ ಗೊತ್ತಿಲ್ಲ. ಅಂದ್ರೆ ನೀವು ತಾವು ನೋಡಿದಿರಿ, ಪಿಂಟ್ರೆಸ್ಟ್ನಲ್ಲಿ ಇದ್ದಂಗಿದ್ದಾರೆ. ಅಂದ್ರೆ ಸಹಜವಾದ ಹುಡುಗಿಯಾಗಿದ್ದಾರೆ. ಒಬ್ಬ ಮಠಾಧಿಪತಿ ಹೇಗೆ ಹುಡುಗಿಯಾಗಿರ್ತಾರೆ ಅದು ಯಾವುದಿಲ್ಲ. ಆ ಪತ್ರವನ್ನು ಅವರು ಓದಿದ್ದಾರೆ. ಅದರ ನಂತರದಲ್ಲಿ ಅವರು ಏನು ಹೇಳ್ತಾರೆ, ನಾನು ಹೆದರಿಕೆಯಿಂದ ಆ ಪತ್ರವನ್ನು ಓದಿದ್ದೇನೆ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನು ಮುಂದೆ ರಾಜ್ಯದ ಯಾವುದೇ ಮಠಾಧಿಪತಿಗಳು ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೆ ಆದಲ್ಲಿ ಅವರು ಭಯಕ್ಕೆ ಒಳಗೊಂಡು ಹೇಳಿಕೆಯನ್ನು ಕೊಡ್ತಾರೆ ಅಂತಕ್ಕಂಥದ್ರೊಳಗೆ ಈಗಾಗಲೇ ನಮಗೆ ಸ್ಪಷ್ಟತೆ ಸಿಕ್ಕಿದೆ. ಸ್ವಾಮೀಜಿಯವರು ಅವ್ರ ಬಗ್ಗೆ ನನಗೆ ಅಪಾರ ಗೌರವ ಇದೆ. ನಾನು ಈಗಲೂ ಸಹಿತ ನಾವು ಅವರೊಂದಿಗೆ ನಾನು ಮಾತಾಡಿದ್ದೆ. ಇದು ಸರ್, ನಾನು 10 ವರ್ಷಗಳಿಂದ ಅವರಿಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಕಾರ್ಯಕರ್ತರನ್ನು ಕರೆದು ಮಧ್ಯರಾತ್ರಿ 1 ಗಂಟೆಯವರೆಗೆ ಸಂಸದರಿಗೆ ಹೇಳಿ ಸರಿಯಾದ ಕ್ರಮ ಅಲ್ಲ. ಈ ರೀತಿ ಚುನಾವಣೆಗೆ ಜನರ ಮಠಾಧಿಪತಿಗಳನ್ನು ಬಳಸಿಕೊಂಡು ಆನಂತರದಲ್ಲಿ ವ್ಯತಿರಿಕ್ತ ನಡೆಯುವ ನಡಿಬಾರದು, ಅವರಿಗೆ ತಿಳಿಸಿ ಹೇಳಬೇಕು ಅಂತ ಬಹಳಷ್ಟು ಕಾರ್ಯಕರ್ತರಿಗೆ ನಾನು ಹೇಳಿದ್ದೆ. ಉದಾಹರಣೆಗಾಗಿ ಮಾಜಿ ಮೇಲ್ಮನೆ ಸದಸ್ಯರಾಗಿರ್ತಕ್ಕಂಥ ಸೋಮಣ್ಣ ಬೇರೆಮರದವರು ಅವರು ನಮ್ಮ ಹತ್ರ ಬಂದಿದ್ರು. ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಅವರು ನಮ್ಮ ಹತ್ರ ಬಂದಿದ್ರು. ಹಾವೇರಿಯ ಪ್ರಮುಖರಾಗಿರ್ತಕ್ಕಂಥ ನಾಗೇಂದ್ರ ಕಡ್ಕೋ ನಮ್ಮ ಹತ್ರ ಬಂದಿದ್ರು. 10 ವರ್ಷಗಳ ಹಿಂದೆ ನಮ್ಮ ಆಸೆಗಳು ಮಾತನ್ನ ಹೇಳ್ತಾರೆ, ನಿಮ್ಮ ಸಂಸದರು ಕೆಲಸ ಮಾಡೋದಿಲ್ಲ, ಯಾಕೆ ಸುಮ್ಮನೆ ಅವರು ಕೇಳ್ತೀವಿ, ಅವರು ಚುನಾವಣೆಗೆ ಎಲ್ಲರನ್ನ ಬಳಸಿ ಹೋಗ್ತಾರೆ ಅಂತ ಅವರು 10 ವರ್ಷದಿಂದ ವಾತಾವರಣ. ಈಗ ಏನ್ ಕೆಲಸ ಆಗಬೇಕಾಗಿದೆ ಹೇಳಿದ್ರೆ ನಾವದಿಲ್ಲ, ಅವ್ರ ಸಂಪರ್ಕಕ್ಕೆ ಬಂದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಅವರ ದಿವಸ ಅವರಿಗೆ ನಾವು 3 ಮಂದಿಗೆ ಹೇಳಿಕೆ ಅಂದ್ರೆ ಹಾಗಾದ್ರೆ ಸಂಸದ ಕೆಲಸ ಮಾಡ್ತಾರೆ ಅನ್ನೋದಾದ್ರೆ ಅವರು ಅನುದಾನ ಇರುತ್ತೆ. ಹುಬ್ಬಳ್ಳಿ ಒಳಗೆ ಒಂದು ರುದ್ರಾಕ್ಷಿ ಮಠ ಅಂತಿದೆ, ಅದು ಬಹಳ ಹೀನ ಸ್ಥಿತಿ ಒಳಗೆ ಬಂದಿದೆ. ಹಳೆ ಕಟ್ಟಡ 2 ತಿರುಗ್ತಾ ಇದೆ. ಅದರ ನಂತರದಲ್ಲಿ ನವಲಗುಂದಗಳ ಒಂದು ಗವಿಮಠದ ಕಟ್ಟಡ ನಡೆದಿದೆ. ಈ 3 ಕಟ್ಟಡಗಳಿಗೆ ಅನುದಾನ ಕೋಶೆಯನ್ನು ನೋಡೋಣ ಅಂತೆ ನಾಳೆ ಬೆಳಗ್ಗೆ ಆದೇಶ ಪತ್ರ ಕೊಡಿಸ್ತೀವಿ ಅಂತ ಅವ್ರು ಮುಂದೆ ಹೇಳಿದ್ರೆ ಸ್ವಾಮೀಜಿ ಅವರೇ ಕೆಲಸ ಮಾಡೋದಲ್ಲ ಅಂತಂದ್ರೆ 5 ವರ್ಷದ ಹಿಂದೆ ಮತ್ತೆ ಇವರು ಆಶೀರ್ವಾದ ಮಾಡಬೇಕು ಅಂತ ಫೋನ್ ಮಾಡಿದಾಗ ನಾವು ನೇರವಾಗಿ ಅವ್ರನ್ನೇ ಕೇಳಿದ್ದೇವೆ, ಏನ್ ಜೋಶಿ ಅವರ ಚುನಾವಣೆ ಬಂದಾಗ 3 ತಿಂಗಳು 4 ತಿಂಗಳು ನಾವು ಫೋನ್ ಮಾಡ್ತಿಲ್ಲ, ನಮ್ಮನ್ನ ಈ ಚುನಾವಣೆ ಬಳಕೆ ಮಾಡಿಕೊಂಡು ವಸ್ತು ಮಾಡಿದ್ರೆ ಅಂತ ನಾವು ಕೇಳಿದ್ವಿ. ಅವ್ರು ಹೇಳಿದ್ರು, ಸ್ವಾಮೀಜಿ ನೀವು ಹೇಳುವ ಮಾತು ಸತ್ಯ, ನಾನು ನಡ್ಕೊಂಡಿದ್ದೇನೆ, ನಾನು ತಪ್ಪಾಗಿದೆ, ಕೊನೆಯ ಕ್ಷಮೆಯನ್ನು ತಾವು ಮಾಡಬೇಕು. ಹೋದ ಚುನಾವಣೆಗೆ ಅವರು ಕೇಳಿದ್ರು, ಕೊನೆಯ ಕ್ಷಮೆಯನ್ನು ತಾವು ಮಾಡಬೇಕು. ಇಷ್ಟು ನಿಷ್ಠುರವಾಗಿ ಯಾರು ಕೂಡ ನನಗೆ ಹೇಳಿಲ್ಲ, ತಾವು ಹೇಳಿದ್ದು ನನಗೆ ಬುದ್ಧಿ ವಿಕಾಸ ಆಗಿದೆ, ನಾನು ಮುಂದೆ ಮಾಡೋದಿಲ್ಲ ಅಂತ ಮಾತನ್ನು ಹೇಳಿದ್ರು. ಮುಂದೆ ಅದರ ನಂತರದಲ್ಲಿ ಅವರು ಹಾಗೆ ಹೇಳ್ಕೊಂಡು ಆವಾಗ ನಾವು 3 ವರ್ಷದಿಂದ ಈಗೇನು ನಾವು ಹೇಳಿದ್ರಲ್ಲ ನಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ, ಆ ಕಾರಣಕ್ಕಾಗಿ ಅವರನ್ನ ಬಲವಾಗಿ ಅವರಿಂದ ತಿರಸ್ಕರಿಸಿದ್ದೇವೆ. ಮುಂದೆ ಯಾವುದೇ ಪರಿಸ್ಥಿತಿ ಒಳಗೆ ಕ್ಷಮಾ ಅನ್ನುವಂಥ ಶಬ್ದ ಅವರಿಗೆ ಯೋಗ್ಯ ಅಲ್ಲ ಅಂತಕ್ಕಂಥ ತೀರ್ಮಾನಕ್ಕಾಗಿ ಹೋರಾಟವೇ ಒಂದು ಅಂತಿಮ ಅನ್ನುವಂಥ ತೀರ್ಮಾನ ಬಂದಿದೆ. ಅನ್ನೋದಕ್ಕೆ ಉತ್ತರ ಭಾರತದ ಮುಖ್ಯಮಂತ್ರಿಗಳು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು, ರಾಜಸ್ಥಾನದ ಮುಖ್ಯಮಂತ್ರಿಗಳು, ಇಡೀ ಪಾರ್ಲಿಮೆಂಟ್ ನಲ್ಲಿ ಇರತಕ್ಕಂಥ 50 ಜನ ಸನ್ಯಾಸಿಗಳಿಗೆ ಅನ್ವಯವಾಗುವಂತದ್ದು ದಕ್ಷಿಣ ಭಾರತದ ಸನ್ಯಾಸಿಗಳಿಗೆ ಯಾಕೆ ಪರಿವರ್ತಿಕೆ? ಯಾಕೆ ಪರಿವರ್ತಿಕೆ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಂವಿಧಾನದಲ್ಲಿ ಎಲ್ಲರೂ ಸಮಾನ, ಸಂವಿಧಾನದಲ್ಲಿ ಎಲ್ಲರೂ ಸಮಾನ. ಈಗ ರಾಜಕಾರಣ ಸ್ವಾಮಿಗಳಿಗೆ ಬೇಡ ಅಂತ ಹೇಳಿ ಸುಮ್ಮ ಕೂತಾಗ ಸ್ವಾಮಿಗಳನ್ನ ರಾಜಕಾರಣಿಗಳು ಎಲ್ಲಾ ಕೆಲಸಕ್ಕೆ ಬಳಕೆ ಮಾಡಿಕೊಳ್ತಾರೆ. ಆ ರಾಜಕಾರಣ ಚುನಾವಣೆ ಗೆಲ್ಲಬೇಕು
ಇದಕ್ಕಾಗಿ ಇವರು ಇದಕ್ಕೇನು ಸಂಬಂಧ ಇವರು ಅನ್ನೋದು ಒಂದು ನಿಮಿಷ ಇದಕ್ಕೇನು ಸಂಬಂಧ ಅನ್ನುವಂತಹ ಮಾತನ್ನು ಅವರೆಲ್ಲ ಹೇಳ್ತಾ ಬಂದಿದ್ದಾರೆ. ನಿಮಗೆಲ್ಲ ಗೊತ್ತು. ಅಂದಮೇಲೆ ಈಗ ಇಡೀ ನಾಡು ಮತ್ತು ಕಾವಿ ಲೋಕ ಏನು ಅಪೇಕ್ಷೆ ಪಡ್ತಾ ಇದೆ ಅಂದ್ರೆ ಉತ್ತರ ಭಾರತದಲ್ಲಿ ಹೇಗೆ ಒಂದು ಮಾದರಿ ಆಡಳಿತ ಸಿಕ್ಕಿದೆ, ದಕ್ಷಿಣ ಭಾರತದಲ್ಲಿ ಅಂತಹ ಮಾದರಿ ಆಡಳಿತಕ್ಕೆ ಮಠಾಧಿಪತಿಗಳು ಕಾರಣ ಆಗಬೇಕು ಅಂತ ಹೇಳಿ ಒಂದು ನಿಮಿಷ ಇದನ್ನ ಮಠಾಧಿಪತಿಗಳು ಮತ್ತು ಸಮಾಜದ ಪ್ರಮುಖರು ಎಲ್ಲ ಸಮಾಜದ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಬೇಕು. 25 ವರ್ಷದಿಂದ ನಾವು ಘೋಷಣೆ ಮಾಡಬಹುದಾಗಿತ್ತು. ಆಸೆ ಇತ್ತು ಅಂತಂದ್ರೆ 25 ವರ್ಷದಿಂದ ಘೋಷಣೆ ಮಾಡಬಹುದಾಗಿತ್ತು. ಇದು ಅಧಿಕಾರದ ಆಸೆ ಅಲ್ಲ, ಅಧಿಕಾರದ ಲಾಲಸೆಯಲ್ಲಿ ಜನರನ್ನ ತಿರಸ್ಕಾರ ಮಾಡತಕ್ಕಂಥ ವ್ಯಕ್ತಿಗಳ ವಿರುದ್ಧ ಹೋರಾಟ. ಅಧಿಕಾರದ ಆಸೆ ಅಲ್ಲ. ಎಲ್ಲಿದೆ ಅಧಿಕಾರದ ಆಸೆ? ನಾವು ಎಲ್ಲಾದರೂ ಚುನಾವಣೆ ನೀತಿ ಬಂದಿದೆ, ಆ ಚುನಾವಣೆ ವಿಚಾರಗಳನ್ನು ಮಾತಾಡಿದ್ದೀರಾ, ಮತದಾರರನ್ನ ಎಚ್ಚರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯಾವುದಾದ್ರೂ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನ ಆ ವ್ಯಕ್ತಿಯ ವಿರುದ್ಧ ನಾವು ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯ ಏನು ಬರ್ತಾ ಇದೆ ಅಂದ್ರೆ ಈ ಸದ್ಯದ ಪರಿಸ್ಥಿತಿ ಒಳಗ ನೀವು ಮಾತ್ರ ಸೂಕ್ತ ವ್ಯಕ್ತಿ, ನೀವು ಯಾರು ಅಲ್ಲ ಅನ್ನುವಂಥದ್ದನ್ನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಹೊರತಾಗಿ ಅದನ್ನ ನಾವು ಹೇಳ್ತಾ ಇಲ್ಲ. ಅದನ್ನ ನಾವು ಆತ್ಮಾವಲೋಕನ ಮಾಡ್ತಾ ಇದ್ದೀವಿ. ಈಗ ಒಂದು ಮಾತನ್ನ ಹೇಳುವುದಾದ್ರೆ ನಾವು ಅವರ ಬದಲಾವಣೆ ಮಾಡಬೇಕು ಅಂತ ಹೇಳಿ ಗಟ್ಟಿ ನಿರ್ಧಾರವನ್ನು ಮಾಡಿದ್ದೀವಿ. ನಮ್ಮ 100% ಆತ್ಮವಿಶ್ವಾಸ ಇದೆ ಈ ಸಾರಿ ಅವರ ಬದಲಾವಣೆ ಆಗೇ ಇರ್ತಾರೆ ಅಂತ ಹೇಳಿ. ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಅರಿವಿರುತ್ತದೆ, ಅವರಿಗೂ ಕೂಡ ಬಹಳಷ್ಟು ಪ್ರಶ್ನೆ, ಬುದ್ಧಿವಂತಿಕೆ, ದೂರದೃಷ್ಟಿತ್ವ ಎಲ್ಲವೂ ಇರ್ತದೆ. ಅವತ್ತು ವಿಚಾರ ಮಾಡ್ತಾರೆ, ಇನ್ನೂ ಅವರಿಗೂ ಕೂಡ ಅವಕಾಶ ಇದೆ, ಇನ್ನೂ ನಮಗೂ ಕೂಡ ಅವಕಾಶ ಇದೆ. ನಾವು ಮಠಾಧಿಪತಿಗಳು ಆ ಸ್ಥಿತಿಗೆ ಬರಬಾರದು ಅಂತಂದ್ರೆ ಇನ್ನೂ ಕೂಡ ಅವಕಾಶವನ್ನು ನಾವು ಬಳಕೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ನಮಗೂ ಕೂಡ ಏನು ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ಅವಕಾಶ ಇದೆ. ಅವಕಾಶವನ್ನು ಕಾಯಬೇಕು. ನಮ್ದು ಯಾವುದೇ ಪಕ್ಷಗಳ ವಿರುದ್ಧ ಹೋರಾಟ ಅಲ್ಲ, ಮಾನ್ಯ ಕೇಂದ್ರ ಸಚಿವರಾದ ಜೋಶಿಯವರ ವಿರುದ್ಧವೂ ಅಲ್ಲ. ಅವರ ವ್ಯಕ್ತಿತ್ವ, ಅವರ ನಡೆ, ಅವರ ನುಡಿ, ಅದರ ವಿರುದ್ಧ ಹೋರಾಟ. ಇಲ್ಲಿ ಸೇರಿರುವಂತಹ ವಿವಿಧ ಸಮಾಜಗಳನ್ನು ಸನ್ಮಾನಿಸಿದ್ದಾರೆ. ಎಲ್ಲ ಮಾಧ್ಯಮದ ಸಹೋದರರೇ, ಒಂದು ವಾರದಿಂದ ನಾವು ಒಂದು ನಿರ್ಧಾರವನ್ನು ಘೋಷಣೆ ಮಾಡಿದ್ದೇವೆ. ಸನ್ಮಾನ್ಯ ಜೋಶಿ ಅವರನ್ನ ಈ ಕ್ಷೇತ್ರದಿಂದ ಬದಲಾಯಿಸಬೇಕು ಅಂತ ಹೇಳಿ. ಅದಕ್ಕಾಗಿ ನಾವು ಒಂದು ಮಠಾಧಿಪತಿಗಳ ಸಭೆಯನ್ನು ಮಾಡಿ ಎಲ್ಲರ ತೀರ್ಮಾನವನ್ನು ಘೋಷಣೆ ಮಾಡಿದ್ವಿ. ಅವತ್ತಿನ ದಿವಸನೇ ನಾವು ಹೇಳಿದ್ವಿ 31ನೇ ತಾರೀಕು ಪಕ್ಷದ ಮುಖಂಡರು ಅವರನ್ನು ಬದಲಾವಣೆ ಮಾಡುವ ವಿಚಾರ ಮಾಡಬೇಕು ಅನ್ನುವಂತ ಮಾತನ್ನು ಹೇಳಿದ್ವಿ. ಅವರನ್ನು ಬದಲಾವಣೆ ಮಾಡುವ ಪ್ರಶ್ನೆ ಇಲ್ಲ ಅಂತಕ್ಕಂತಹ ಒಂದು ಮಾತನ್ನ ಆ ಪಕ್ಷಕ್ಕೆ ಸಂಬಂಧಪಟ್ಟ ನಾಯಕರು ಘೋಷಣೆಯನ್ನು ಮಾಡಿದ್ದಾರೆ. ಅದು ಅವರ ಸಿದ್ಧಾಂತ ಅಥವಾ ಅವರ ನಿಲುವು, ಅವರ ವಿಚಾರ. ಆದರೆ ನಾವು ನಮ್ಮ ಹೋರಾಟವನ್ನ ಬಿಡೋದಿಲ್ಲ, ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ, ಯಾವುದೇ ಆಮಿಷಗಳಿಗೆ ಬಗ್ಗೋದಿಲ್ಲ ಅನ್ನುವಂತಹ ಮಾತನ್ನ ನಾವು ಸ್ಪಷ್ಟಪಡಿಸಿದ್ದೇವೆ. ಜೋಶಿಯವರನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರದಲ್ಲಿ ಇಂದು ಧಾರವಾಡ ಮಹಾನಗರದಲ್ಲಿ ಭಕ್ತರ ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಭಕ್ತರ ಸಭೆಯಲ್ಲಿ ಬಹುಶಃ ಎಲ್ಲ ಸಮಾಜಗಳ ಪ್ರತಿನಿಧಿಗಳು, ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಅವರೆಲ್ಲರೂ ನಮ್ಮ ಶ್ರೀಮಠದ ಭಕ್ತರಾಗಿದ್ದಾರೆ. ಅವರೆಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ. ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಅಂದ್ರೆ ಫಕೀರ ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಈ ಧಾರವಾಡ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಅವರು ಮುಂದಿಟ್ಟಿದ್ದಾರೆ. ರಾಜಕೀಯ ರಂಗವನ್ನು ಪ್ರವೇಶ ಮಾಡಲೇಬೇಕು ಅಂತ ನಮ್ಮ ಬೇಡಿಕೆ ಇಟ್ಟಿದ್ದಾರೆ. ರಾಜಕೀಯ ರಂಗದ ಶುದ್ಧೀಕರಣಕ್ಕಾಗಿ ಉತ್ತರ ಭಾರತದಂತೆ ದಕ್ಷಿಣ ಭಾರತದಲ್ಲಿ ಹೊಸ ಬದಲಾವಣೆ ಬರಬೇಕು, ಈ ನಾಡಿನ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ನಾವು ನಮ್ಮ ಮನವಿಯನ್ನು ಮಾಡಿಕೊಟ್ಟಿದ್ದಾರೆ. ಮಠಾಧಿಪತಿಗಳ ನಿರ್ಣಯ
ಗೊತ್ತಾಗಿದೆ. ಎಲ್ಲ ಸಮಾಜಗಳ ಪ್ರತಿನಿಧಿಗಳು, ಭಕ್ತರು, ಬುದ್ಧಿಜೀವಿಗಳು, ಈ ನಾಡಿನ ಹಿರಿಯ ನೇತಾರರು, ಸಾಹಿತಿಗಳು, ಕಲಾವಿದರು, ಸಿನಿಮಾ ರಂಗಗಳು ಎಲ್ಲರೂ ನಮ್ಮನ್ನ ದೂರವಾಣಿ ಸಂಪರ್ಕದಲ್ಲಿ ಮುಂದಿನ ಹೆಜ್ಜೆಯನ್ನು ಹಿಂದಿಡಬಾರದು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಾವು ಬಂದಿದ್ದು ವ್ಯಕ್ತಿಯನ್ನ ಬದಲಾವಣೆ ಮಾಡಬೇಕು, ವ್ಯಕ್ತಿತ್ವ ಸರಿಯಿಲ್ಲದೆ ಇರುವಂತಹ ವ್ಯಕ್ತಿಯನ್ನ ಆ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅಂತ ಮಾತ್ರ ನಾವು ಬಂದಿದ್ವಿ. ನಮ್ಮಲ್ಲಿ ಯಾವುದೇ ಪಕ್ಷದ ವಿಚಾರ ಆಗಲಿ, ಜಾತಿಯ ವಿಚಾರ ಆಗಲಿ ಇಲ್ಲದೇ ಇರುವುದಿಲ್ಲ. ಈ ನಾಡಿನ ಜನಕ್ಕೆ ಹಿತವನ್ನು ಬಯಸಬೇಕು ಅಂತಹ ವ್ಯಕ್ತಿಗಳು ಬದಲಾವಣೆ ಆಗಬೇಕು ಅಂತ ನಮ್ಮ ಬೇಡಿಕೆ. ಜನ ಏನು ಬಯಸ್ತಾ ಇದ್ದಾರೆ ಅಂದ್ರೆ ಆ ಕ್ಷೇತ್ರಕ್ಕೆ ನೀವೇ ಬರಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಬಲವಾಗಿ ಇಟ್ಟಿದ್ದಾರೆ. ಬಹುಶಃ ಸುದ್ದಿ ಮಾಧ್ಯಮಗಳು ಈ ವಿಚಾರವನ್ನು ರಾಷ್ಟ್ರ ಮಟ್ಟದಲ್ಲಿ ಮುಗಿಸಿದ್ದಾರೆ. ನಾವು ಈ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಕ್ಕೂದಲಿನ ಭಕ್ತರ ಅಭಿಪ್ರಾಯವನ್ನ ನಮ್ಮ ಶ್ರೀಪೀಠಕ್ಕೆ ಸಂಬಂಧಪಟ್ಟ ಗುರುಗಳ ಮತ್ತು ಭಕ್ತರ ಮತ್ತು ಇನ್ನೂ ವಿಶೇಷವಾದ ಕೆಲವು ಪ್ರಮುಖರು ನಮ್ಮ ಹಿಂದಿದ್ದಾರೆ. ಅವರೆಲ್ಲರ ನಿರ್ಧಾರಗಳನ್ನು ತೆಗೆದುಕೊಂಡು ಶೀಘ್ರದಲ್ಲಿ, ಅಂದ್ರೆ ನಾನು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳಲಾಗದೆ ಬಹುಶಃ ಬೆಂಗಳೂರು ಮಹಾನಗರದಲ್ಲಿ ಅಂತಿಮ ಸುದ್ದಿಗೋಷ್ಠಿಯನ್ನು ಮಾಡಿ ನನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತೇನೆ. ನಾನು ಒಂದು ಮಾತನ್ನ ಹೇಳಿದೆ, ಅತಿ ಶೀಘ್ರದಲ್ಲಿ. ಇನ್ನು ಯಾರು ಈಗ ಮಠಾಧಿಪತಿಗಳ ನಿಲುವು ಗೊತ್ತಾಗಿದೆ, ಧಾರವಾಡ ಭಕ್ತರ ನಿಲುವು ಗೊತ್ತಾಗಿದೆ. ಈಗ ನನಗೆ ಬೇಕಾಗಿರುವಂತಹ ಮಾಹಿತಿ ನನ್ನ ಮೇಲೆ ಗುರುಗಳು ಇರೋದ್ರಿಂದ ನಾನು ನಿರ್ಧಾರವನ್ನು ತೆಗೆದುಕೋಬೇಕಾದ್ರೆ ನೀವು ತಂದೆ ತಾಯಿಗಳಿಗೆ ನಿಮ್ಮ ನಿರ್ಧಾರವನ್ನು ತಿಳಿಸಿದ ಹಾಗೆ, ಅಭಿಪ್ರಾಯವನ್ನು ತಿಳಿಸಿದ ಹಾಗೆ ನನ್ನ ಗುರುಗಳ ಮುಂದೆ ನನ್ನ ಅಭಿಪ್ರಾಯವನ್ನು ನೀಡಬೇಕಾಗಿದೆ. ಜೊತೆಗೆ ನಮ್ಮ ಮಠದ ಭಕ್ತರು ಅಂತಿದ್ದಾರೆ, ಅವ್ರ ಮುಂದೆ ನನ್ನ ಅಭಿಪ್ರಾಯವನ್ನು ನೀಡಬೇಕಾಗಿದೆ. ಅವರು ಏನನ್ನ ನಿಲುವು ತೆಗೆದುಕೊಳ್ತಾರೆ ಅನ್ನೋದು ಬಹಳಷ್ಟು ಪ್ರಮುಖವಾಗಿರುತ್ತೆ. ಅದರ ನಂತರದಲ್ಲಿ ನಾನು ತಮಗೆ ಹೇಳಿದೆ, ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ, ಧಾರವಾಡದಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ. ಅಂತಿಮ ಸುದ್ದಿಗೋಷ್ಠಿಯನ್ನ ಬೆಂಗಳೂರು ಮಹಾನಗರದಲ್ಲಿ ಕರೆದು ಶೀಘ್ರದೊಳಗೆ, ಅದರ ದಿನಾಂಕವನ್ನು ನಾನು ಹೇಳಲಿಕ್ಕೆ ಬಹುಶಃ ಕಷ್ಟ ಆಗಿತ್ತು. ಆ ದಿನಾಂಕಕ್ಕಾಗಿ ನಾವು ಕಾಯಬೇಕು. ಅತಿ ಶೀಘ್ರದೊಳಗೆ ನಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡ್ತೇವೆ. ಒಂದು ಸತ್ಯ, ಯಾವುದೇ ಪರಿಸ್ಥಿತಿಯಲ್ಲಿ ಈ ಮತಕ್ಷೇತ್ರದಿಂದ ಜೋಶಿಯವರನ್ನ ಪರಾಭವಗೊಳಿಸುವುದರಲ್ಲಿ ನಮ್ಮ ಹೋರಾಟ ಅಚಲವಾಗಿರುತ್ತದೆ. ಯಾವುದೇ ಆಮಿಷಗಳಿಗೆ ನಾವು ಬರುವುದಿಲ್ಲ. ಇನ್ನೊಂದು ಸ್ಪಷ್ಟವಾದ ಘೋಷಣೆಯನ್ನು ಮಾಡ್ತೇವೆ. ಇಡೀ ಕನ್ನಡ ನಾಡಿನ ಜನ ಒಂದನ್ನು ತಿಳ್ಕೋಬೇಕು, ಮಠಾಧಿಪತಿಗಳು ಯಾವಾಗ ಬೆಂಡ್ ಆಗ್ತಾರೋ ಗೊತ್ತಿಲ್ಲ ಅಂತಕ್ಕಂತಹ ಮಾತನ್ನ ಆಡ್ತಾ ಇದ್ದಾರಂತೆ. ಕೊನೆಯದಾಗಿ ಇದರ ಮುಂದೆ ನಮ್ಮ ಮತ್ತೆ ಈ ಮಾತನ್ನು ಹೇಳೋದಿಲ್ಲ. ಯಾವ ಕಾಲಕ್ಕೂ ಈ ಹೋರಾಟದಿಂದ ಹಿಂದಕ್ಕೆ ಸರಿಯೋದಿಲ್ಲ ಅಂತಕ್ಕಂತಹ ಒಂದು ಕೊನೆಯ ನಿರ್ಧಾರವನ್ನು ಹೇಳಿ ಇವತ್ತಿನ ಸುದ್ದಿಗೋಷ್ಠಿಗೆ ವಿರಾಮವನ್ನು ಹಾಕಿದ್ದಾರೆ. ಈಗಾಗಲೇ ರಾಜ್ಯದ ಮಠಾಧಿಪತಿಗಳು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲೆಯ ಭಕ್ತರು ಕೂಡ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಮಠದ ಭಕ್ತರ ಅಭಿಪ್ರಾಯವನ್ನು, ಗುರುಗಳ ಅಭಿಪ್ರಾಯವನ್ನು ನಾವು ಕೇಳಬೇಕಾಗಿದೆ. ಹೇಳಿದ್ರೆ ನನಗೆ ಅಂಗರಕ್ಷಕರನ್ನ ಕೊಟ್ಟಿದ್ದಾರೆ. ಬಹುಶಃ ಇಲಾಖೆಗಳು ಇನ್ನೂ ತನಿಖೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಬಂದೋಬಸ್ತನ್ನು ಕೊಡಬೇಕು ಅನಿಸಿದ್ರೆ ಕೊಡ್ಲಿ, ಇಲ್ಲ ಅಂತ ನನ್ನ ಪಾಲಿಗೆ ದೇವರಿದ್ದಾನೆ, ಭಕ್ತರಿದ್ದಾರೆ, ನಾ ಯಾವುದಕ್ಕೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಸ್ವಾಮೀಜಿ, ಸಮಿತಿ ರಚನೆ ಮಾಡಿರಲ್ಲ, ಅದ್ರದ್ದು ಏನು ದೇಶ ಏನು? ಅದನ್ನ ಸಮಿತಿ ರಚನೆ ಮಾಡಿದ್ದು ಭಕ್ತರು ಮಾಡಿದ್ದಾರೆ. ಅವರು ಧಾರವಾಡ ಜಿಲ್ಲಾ ಮತಕ್ಷೇತ್ರದ ಹಿತರಕ್ಷಣಾ ಸಮಿತಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಧಾರವಾಡ ಜಿಲ್ಲೆ ಹಿತವನ್ನು ವಹಿಸಬೇಕಾಗಿರ್ತಕ್ಕಂಥದ್ದು ಅವ್ರ ನಿಲುವಾಗಿದ್ದರಿಂದ ಆ ಸಮಿತಿಯ ನಿರ್ಣಯಗಳು, ಆ ಸಮಿತಿಯ ಮುಖ್ಯಸ್ಥರು ಆ ಭಕ್ತರೇ ಆಗಿರ್ತಾರೆ ಅಂತಕ್ಕಂಥದ್ದನ್ನು ಹೇಳಿದ್ರು. ಸ್ವಾಮೀಜಿ, ಮಂಡಿ ಸಭೆಯಲ್ಲಿ ತಮ್ಮ ಜೊತೆ ಇದ್ದಂತ ಎರಡು ಮಠಗಳ ಸ್ವಾಮಿಗಳು ಧಾರವಾಡದವರು ಹುಬ್ಬಳ್ಳಿಯವರು ಮಾನ್ಯ ದಿನಾಂಕ ಇದಕ್ಕಾಗಿ ನಾವು ಉತ್ತರವನ್ನು ಕೊಟ್ಟಿದ್ದೇವೆ. ಮನೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮೇಲೆ ಉತ್ತರ ಕೊಟ್ಟಿದ್ದೇವೆ. ಕೂಡಿರುವ ಎಲ್ಲ ಮಠಾಧಿಪತಿಗಳನ್ನು ಒಡೆದಾಳುವ ನೀತಿಯನ್ನು ಮಾಡಿ ಮಠಾಧಿಪತಿಗಳಿಗೆ ಬಹುಶಃ ಸ್ವಾತಂತ್ರ್ಯ ರಹಿತವಾದ ಬದುಕನ್ನು ಬದುಕುವಂತ ಕೆಟ್ಟ ಪರಿಸ್ಥಿತಿಗೆ ಮಾನ್ಯ ಜೋಶಿಯವರು ಪರಿಗಣಿಸಿದ್ದಾರೆ. ಬಹುಶಃ ಸುದ್ದಿಗೋಷ್ಠಿಯಲ್ಲಿ ಸ್ವಾಮೀಜಿಯವರು ಪಾಲ್ಗೊಂಡಿದ್ದರು, ಮೀಟಿಂಗ್ನಲ್ಲಿ ಪಾಲ್ಗೊಂಡಿದ್ದರು, ಅದರ ನಂತರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡು ಎಲ್ಲ ನಿರ್ಣಯಗಳಿಗೆ ಒಮ್ಮತದ ನಿರ್ಣಯವನ್ನು ಸೂಚನೆ ಮಾಡಿದ್ದಾರೆ. ಅವರಿಗೆ ಇವರು ಪತ್ರವನ್ನು ಬರೆದುಕೊಂಡು ಹೋಗಿ ಇದನ್ನು ಓದಲೇಬೇಕು ಅಂತ ಹೇಳಿ ಆಗ್ರಹಪೂರ್ವಕ ಓದಿಸಿದ್ದಾರೆ. ಬಹುಶಃ ಅವರನ್ನು ತಾವು ಗಮನಿಸಬೇಕು. ಅವ್ರನ್ನ ಸಂಪರ್ಕ ಮಾಡಿದ್ದೆ, ನಾನು ಮಲ್ಕೊಂಡಿದ್ದೆ, ಏಕಕಾಲಕ್ಕೆ ನಮ್ಮನ್ನು ಇರಿಸಿ ಈ ಪತ್ರ ಓದಿಲ್ಲ ಅಂದ್ರೆ ನಿಮ್ಮನ್ನ
ಬಹಳ ತೊಂದರೆಗೆ ಸಿಲುಕಿಸಬೇಕಾಗುತ್ತೆ ಅಂದಾಗ ಅದು ಏನೈತೆ ಅನ್ನೋದು ಗೊತ್ತಿಲ್ಲ. ಅಂದ್ರೆ ನೀವು ತಾವು ನೋಡಿದ್ದೀರಿ, ಪಿಂಟ್ರೆಸ್ಟ್ನಲ್ಲಿ ತೆಗೆದಿದ್ದಾರೆ. ಅಂದ್ರೆ ಸಹಜವಾದ ಹುಡುಗಿಯರಿದ್ದಾರೆ. ಒಬ್ಬ ಮಠಾಧಿಪತಿ ಹೇಗೆ ಹುಡುಗಿಯರಿರ್ತಾರೆ ಅದು ಯಾವುದಿಲ್ಲ. ಆ ಪತ್ರವನ್ನು ಅವರು ಓದಿದ್ದಾರೆ. ಅದರ ನಂತರದಲ್ಲಿ ಅವರು ಹೇಳಿದ್ದಾರೆ, ನಾನು ಹೆದರಿಕೆಯಿಂದ ಆ ಪತ್ರವನ್ನು ಓದಿದ್ದೇನೆ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನು ಮುಂದೆ ರಾಜ್ಯದ ಯಾವುದೇ ಮಠಾಧಿಪತಿಗಳು ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೆ ಆದಲ್ಲಿ ಅವರು ಭಯಕ್ಕೆ ಒಳಗೊಂಡು ಹೇಳಿಕೆಯನ್ನು ಕೊಡ್ತಾರೆ ಅಂತಕ್ಕಂಥದ್ರೊಳಗೆ ಈಗಾಗಲೇ ನಮಗೆ ಸ್ಪಷ್ಟತೆ ಸಿಕ್ಕಿದೆ. ಅವರೊಂದಿಗೆ ನಾನು ಮಾತಾಡಿದ್ದೆ. ಇದು ಸರ್, ನಾನು 10 ವರ್ಷಗಳಿಂದ ಅವರಿಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಕಾರ್ಯಕರ್ತರನ್ನು ಕರೆದು ಮಧ್ಯರಾತ್ರಿ 1 ಗಂಟೆಯವರೆಗೆ ಸಂಸದರಿಗೆ ಹೇಳಿ ಸರಿಯಾದ ಕ್ರಮ ಅಲ್ಲ. ಈ ರೀತಿ ಚುನಾವಣೆಗೆ ಜನರ ಮಠಾಧಿಪತಿಗಳನ್ನು ಬಳಸಿಕೊಂಡು ಆನಂತರದಲ್ಲಿ ವ್ಯತಿರಿಕ್ತ ನಡೆಯುವ ನಡೀಬಾರದು, ಅವರಿಗೆ ತಿಳಿಸಿ ಹೇಳಬೇಕು ಅಂತ ಬಹಳಷ್ಟು ಕಾರ್ಯಕರ್ತರಿಗೆ ನಾನು ಹೇಳಿದ್ದೆ. ಉದಾಹರಣೆಗಾಗಿ ಮಾಜಿ ಮೇಲ್ಮನೆ ಸದಸ್ಯರಾಗಿರ್ತಕ್ಕಂಥ ಸೋಮಣ್ಣ ದೇವೇಗೌಡರು ನಮ್ಮ ಪ್ರತಿನಿಧಿಗಳು, ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಅವರು ನಮ್ಮ ಪ್ರತಿನಿಧಿಗಳು, ಹಾವೇರಿಯ ಪ್ರಮುಖರಾಗಿರ್ತಕ್ಕಂಥ ನಾಗೇಂದ್ರ ಗೌಡರು ನಮ್ಮ ಪ್ರತಿನಿಧಿಗಳು 10 ವರ್ಷಗಳ ಹಿಂದೆ ನಮ್ಮ ಆಸೆಗಳು ಮಾತನಾಡಿದ್ದಾರೆ. ನಿಮ್ಮ ಸಂಸದರು ಕೆಲಸ ಮಾಡೋದಿಲ್ಲ, ಯಾಕೆ ಸುಮ್ಮನೆ ಹೋಗ್ತೀರಿ? ಅವರು ಚುನಾವಣೆಗೆ ಎಲ್ಲರನ್ನು ಕಳಿಸಿ ಹೋಗ್ತಾರೆ ಅಂತ ಅವರು 10 ವರ್ಷದಿಂದ ಮಾತನಾಡಿದ್ದೀವಿ. ಈಗ ಏನ್ ಕೆಲಸ ಆಗಬೇಕಾಗಿದೆ ಹೇಳಿದ್ರೆ ನಾವಿಲ್ಲ, ಅವ್ರ ಸಂಪರ್ಕಕ್ಕೆ ಬಂದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಅವತ್ತಿನ ದಿವಸ ಅವರಿಗೆ ನಾವು 3 ಮಂದಿಗೆ ಹೇಳಿದ್ದೇವೆ ಅಂದ್ರೆ, ಹಾಗಾದ್ರೆ ಸಂಸದ ಕೆಲಸ ಮಾಡ್ತಾರೆ ಅನ್ನೋದಾದ್ರೆ ಅವರು ಅನುದಾನ ಇರುತ್ತೆ. ಹುಬ್ಬಳ್ಳಿ ಒಳಗೆ ಒಂದು ರುದ್ರಾಕ್ಷಿ ಮಠ ಅಂತಿದೆ, ಅದು ಬಹಳ ಹೀನ ಸ್ಥಿತಿಯೊಳಗೆ ಬಂದಿದೆ. ಹಳೆ ಕನ್ನಡ 2 ತಿರುಗ್ತಾ ಇದೆ. ಅದರ ನಂತರದಲ್ಲಿ ಕನ್ನಡ ನಡೆದಿದೆ. ಈ 3 ಕನ್ನಡಗಳಿಗೆ ಅನುದಾನ ಘೋಷಣೆ ನೋಡೋಣ ಅಂದ್ರೆ ನಾಳೆ ಬೆಳಗ್ಗೆ ಆದೇಶ ಪತ್ರ ಕಳಿಸ್ತೀವಿ ಅಂತ ಅವ್ರು ಮುಂದೆ ನೀವು ಹೇಳಿದ್ರೆ ಸ್ವಾಮೀಜಿ ಅವರೇ ಕೆಲಸ ಮಾಡೋದಲ್ಲ ಅಂತಂದ್ರೆ 5 ವರ್ಷದ ಹಿಂದೆ ಮತ್ತೆ ಇವರು ಆಶೀರ್ವಾದ ಮಾಡಬೇಕು ಅಂತ ಫೋನ್ ಮಾಡಿದಾಗ ನಾವು ನೇರವಾಗಿ ಅವ್ರನ್ನೇ ಕೇಳಿದ್ದೇವೆ, ಏನ್ ಜೋಶಿ ಅವರ ಚುನಾವಣೆ ಬಂದಾಗ 3 ತಿಂಗಳು 4 ತಿಂಗಳು ನಾವು ಫೋನ್ ಮಾಡ್ತಿಲ್ಲ, ನಮ್ಮನ್ನ ಚುನಾವಣೆ ಬಳಕೆ ಮಾಡಿಕೊಂಡು ವಸ್ತು ಮಾಡಿದ್ರೆ ಅಂತ ನಾವು ಕೇಳಿದ್ವಿ. ಅವತ್ತು ಅವ್ರು ಹೇಳಿದ್ರು, ಸ್ವಾಮೀಜಿ ನೀವು ಹೇಳು ಮಾತು ಸತ್ಯ, ನಾನು ನಡ್ಕೊಂಡಿದ್ದೇನೆ, ನಾನು ತಪ್ಪಾಗಿದೆ, ಕೊನೆಯ ಕ್ಷಮೆಯನ್ನು ತಾವು ಮಾಡಬೇಕು. ಹೋದ ಚುನಾವಣೆಯಲ್ಲಿ ಅವರು ನಾನು ಕೇಳಿದ್ದು ಕೊನೆಯ ಕ್ಷಮೆಯನ್ನು ತಾವು ಮಾಡಬೇಕು. ಇಷ್ಟು ನಿಷ್ಠುರವಾಗಿ ಯಾರು ನನಗೆ ಹೇಳಿರಲಿಲ್ಲ. ತಾವು ಹೇಳಿದ್ದು ನನಗೆ ಬುದ್ಧಿ ವಿಕಾಸ ಆಗಿದೆ, ನಾನು ಮುಂದೆ ಮಾಡೋದಿಲ್ಲ ಅಂತ ಮಾತನ್ನು ಹೇಳಿದ್ರು. ಮುಂದಾದ ನಂತರದಲ್ಲಿ ಅವರು ಹಾಗೆ ಹೇಳ್ಕೊಂಡ್ರು. ಆವಾಗ ನಾವು 3 ವರ್ಷದಿಂದ ಈಗೇನು ನಾವು ಹೇಳಿದ್ವಲ್ಲ ನಮ್ಮ ವಾಸ್ತವಿಕ ಭಾಷಣದಲ್ಲಿ, ಆ ಕಾರಣಕ್ಕಾಗಿ ಅವರನ್ನ ಬಲವಾಗಿ ಅವರಿಂದ ತಿರಸ್ಕರಿಸಿದ್ದೇವೆ. ಮುಂದೆ ಯಾವುದೇ ಪರಿಸ್ಥಿತಿ ಒಳಗ ಕ್ಷಮಾ ಅನ್ನುವಂಥ ಶಬ್ದ ಅವರಿಗೆ ಯೋಗ್ಯ ಅಂತಕ್ಕಂಥ ತೀರ್ಮಾನಕ್ಕಾಗಿ ಹೋರಾಟವೇ ಒಂದು ಅಂತಿಮ ಅನ್ನುವಂಥ ತೀರ್ಮಾನ ಬಂದಿದೆ. ಅನ್ನೋದಕ್ಕೆ ಉತ್ತರ ಭಾರತದ ಮುಖ್ಯಮಂತ್ರಿಗಳು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು, ರಾಜಸ್ಥಾನದ ಮುಖ್ಯಮಂತ್ರಿಗಳು, ಇಡೀ ಪಾರ್ಲಿಮೆಂಟ್ ನಲ್ಲಿರ್ತಕ್ಕಂಥ 50 ಜನ ಸನ್ಯಾಸಿಗಳಿಗೆ ಅನ್ವಯವಾಗುವಂತಹ ದಕ್ಷಿಣ ಭಾರತದ ಸನ್ಯಾಸಿಗಳಿಗೆ ಯಾಕೆ ಪರಿವರ್ತಿಕೆ? ಯಾಕೆ ಪರಿವರ್ತಿಕೆ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಂವಿಧಾನದಲ್ಲಿ ಎಲ್ಲರೂ ಸಮಾನ, ಸಂವಿಧಾನದಲ್ಲಿ ಎಲ್ಲರೂ ಸಮಾನ. ಈಗ ರಾಜಕಾರಣ ಸ್ವಾಮಿಗಳಿಗೆ ಬೇಡ ಅಂತ ಹೇಳಿ ಸುಮ್ಮನೆ ಕೂತಾಗ ಸ್ವಾಮಿಗಳನ್ನ ರಾಜಕಾರಣಿಗಳು ಎಲ್ಲಾ ಕೆಲಸಕ್ಕೆ ಬಳಕೆ ಮಾಡಿಕೊಳ್ತಾರೆ. ಆ ರಾಜಕಾರಣಕ್ಕೆ ಚುನಾವಣೆ ಗೆಲ್ಲಬೇಕು ಅನ್ನುವಾಗ ಇವರು ಹಿರಿಯನ್ ಸಂಬಂಧ ಇವರು ಅನ್ನುವಂಥ 1 ನಿಮಿಷ ಹಿರಿಯನ್ ಸಂಬಂಧ ಅನ್ನುವಂತಹ ಮಾತನ್ನು ಅವರೆಲ್ಲ ಹೇಳ್ತಾ ಬಂದಿದ್ದಾರೆ. ನಿಮಗೆಲ್ಲ ಗೊತ್ತು. ಅಂದಮೇಲೆ ಈಗ ಇಡೀ ನಾಡು ಮತ್ತು ಕಾವಿ ಲೋಕ ಏನ್ ಅಪೇಕ್ಷೆ ಪಡ್ತಾ ಇದೆ ಅಂದ್ರೆ, ಉತ್ತರ ಭಾರತದಲ್ಲಿ ಹೇಗೆ ಒಂದು ಮಾದರಿ ಆಡಳಿತ ಸಿಕ್ಕಿದೆ, ದಕ್ಷಿಣ ಭಾರತದಲ್ಲಿ ಅಂತಹ ಮಾದರಿ ಆಡಳಿತಕ್ಕೆ ಮಠಾಧಿಪತಿಗಳು ಕಾರಣರಾಗಬೇಕು ಅಂತ ಹೇಳಿ 1 ನಿಮಿಷ ಇದನ್ನ ಮಠಾಧಿಪತಿಗಳು ಮತ್ತು ಸಮಾಜದ ಪ್ರಮುಖರು ಎಲ್ಲ ಸಮಾಜದ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಬೇಕು. 25 ವರ್ಷದಿಂದ ನಾವು ಘೋಷಣೆ ಮಾಡಬಹುದಾಗಿತ್ತು. ಆಸೆ ಇತ್ತು ಅಂತಂದ್ರೆ 25 ವರ್ಷದಿಂದ ಘೋಷಣೆ ಮಾಡಬಹುದಾಗಿತ್ತು. ಇದು ಅಧಿಕಾರದ ಆಸೆ ಅಲ್ಲ, ಅಧಿಕಾರದ ಲಾಲಸೆಯಲ್ಲಿ ಜನರನ್ನ ತಿರಸ್ಕಾರ ಮಾಡತಕ್ಕಂಥ ವ್ಯಕ್ತಿಗಳ ವಿರುದ್ಧ ಹೋರಾಟ. ಅಧಿಕಾರದ ಆಸೆ ಅಲ್ಲ. ಎಲ್ಲಿದೆ ಅಧಿಕಾರದ ಆಸೆ? ನಾವು ಎಲ್ಲಾದರೂ ಚುನಾವಣೆ ನೀತಿ ಬಂದಿದೆ, ಆ ಚುನಾವಣೆ ವಿಚಾರಗಳನ್ನು ಮಾತಾಡಿದೀಗ, ಮತದಾರರನ್ನ ಎಚ್ಚರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯಾವುದಾದ್ರೂ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನ ಆ ವ್ಯಕ್ತಿಯ ವಿರುದ್ಧ ನಾವು ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯ ಏನು ಬರ್ತಾ ಇದೆ ಅಂದ್ರೆ, ಈ ಸದ್ಯದ ಪರಿಸ್ಥಿತಿ ಒಳಗೆ
ನೀವು ಮಾತ್ರ ಸೂಕ್ತ ವ್ಯಕ್ತಿ, ಇನ್ಯಾವ ಅಲ್ಲ ಅನ್ನುವಂಥದ್ದನ್ನು ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಹೊರತಾಗಿ ಅದನ್ನ ನಾವು ಹೇಳ್ತಾ ಇಲ್ಲ. ಅದನ್ನ ನಾವು ಆತ್ಮಾವಲೋಕನ ಅಂತ ಇದ್ದೀವಿ. ಹೋರಾಟ ಈಗ ಒಂದು ಮಾತನ್ನ ಹೇಳುವುದಾದ್ರೆ, ನಾವು ಅವರ ಬದಲಾವಣೆ ಮಾಡಬೇಕು ಅಂತ ಹೇಳಿ ಕೆಟ್ಟ ನಿರ್ಧಾರವನ್ನು ಮಾಡಿದ್ವಿ. ನಮ್ಮ 100% ಆತ್ಮವಿಶ್ವಾಸ ಇದೆ ಈ ಸಾರಿ ಅವರ ಬದಲಾವಣೆ ಆಗೇ ನಿರ್ಧಾರ ಅಂತ ಹೇಳಿ. ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಅರಿವಿರುತ್ತದೆ, ಅವರಿಗೂ ಕೂಡ ಬಹಳಷ್ಟು ಪ್ರಶ್ನೆ, ಬುದ್ಧಿವಂತಿಕೆ, ದೂರದೃಷ್ಟಿತ್ವ ಎಲ್ಲವೂ ಇರ್ತದೆ. ಅವತ್ತು ವಿಚಾರ ಮಾಡ್ತಾರೆ, ಇನ್ನೂ ಅವರಿಗೂ ಕೂಡ ಅವಕಾಶ ಇದೆ, ಇನ್ನೂ ನಮಗೂ ಕೂಡ ಅವಕಾಶ ಇದೆ. ನಾವು ಮಠಾಧಿಪತಿಗಳು ಆ ಸ್ಥಿತಿಗೆ ಬರಬಾರದು ಅಂತಂದ್ರೆ ಇನ್ನೂ ಕೂಡ ಅವಕಾಶವನ್ನು ನಾವು ಬಳಕೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ನಮಗೂ ಕೂಡ ಏನು ನಿರ್ಧಾರ ತೆಗೆದುಕೊಳ್ಳಬೇಕು ಅವಕಾಶ ಇದೆ. ಅವಕಾಶವನ್ನು ಕಾಯೋದು. ನಿಮ್ಮ ಹೋರಾಟ ಬಿಜೆಪಿ ವಿರುದ್ಧ ಡಿ ಜೋಶಿ ಅವರು ನಮ್ದು ಯಾವುದೇ ಪಕ್ಷಗಳ ವಿರುದ್ಧ ಹೋರಾಟ ಅಲ್ಲ. ಮಾನ್ಯ ಕೇಂದ್ರ ಸಚಿವರಾದ ಜೋಶಿಯವರ ವಿರುದ್ಧವೂ ಅಲ್ಲ. ಅವರ ವ್ಯಕ್ತಿತ್ವ, ಅವರ ನಡೆ, ಅವರ ನುಡಿ, ಅದರ ವಿರುದ್ಧ ಹೋರಾಟ. ಇಲ್ಲಿ ಸೇರಿರುವಂತಹ ವಿವಿಧ ಸಮಾಜಗಳನ್ನು ಸನ್ಮಾನಿಸಿದ್ದಾರೆ. ಎಲ್ಲ ಮಾಧ್ಯಮದ ಸಹೋದರರೇ, ಒಂದು ವಾರದಿಂದ ನಾವು ಒಂದು ನಿರ್ಧಾರವನ್ನು ಘೋಷಣೆ ಮಾಡಿದ್ದೇವೆ. ಸನ್ಮಾನ್ಯ ಜೋಶಿ ಅವರನ್ನ ಈ ಕ್ಷೇತ್ರದಿಂದ ಬದಲಾಯಿಸಬೇಕು ಅಂತ ಹೇಳಿ. ಅದಕ್ಕಾಗಿ ನಾವು ಒಂದು ಮಠಾಧಿಪತಿಗಳ ಸಭೆಯನ್ನು ಮಾಡಿ ಎಲ್ಲರ ತೀರ್ಮಾನವನ್ನು ಘೋಷಣೆ ಮಾಡಿದ್ವಿ. ಅವತ್ತಿನ ದಿವಸನೇ ನಾವು ಹೇಳಿದ್ವಿ, 31ನೇ ತಾರೀಕು ಪಕ್ಷದ ಮುಖಂಡರು ಅವರನ್ನು ಬದಲಾವಣೆ ಮಾಡುವ ವಿಚಾರ ಮಾಡಬೇಕು ಅನ್ನುವಂತ ಮಾತನ್ನು ಹೇಳಿದ್ವಿ. ಅವರನ್ನು ಬದಲಾವಣೆ ಮಾಡುವ ಪ್ರಶ್ನೆ ಇಲ್ಲ ಅಂತಕ್ಕಂತಹ ಒಂದು ಮಾತನ್ನ ಆ ಪಕ್ಷಕ್ಕೆ ಸಂಬಂಧಪಟ್ಟ ನಾಯಕರು ಘೋಷಣೆಯನ್ನು ಮಾಡಿದ್ದಾರೆ. ಅದು ಅವರ ಸಿದ್ಧಾಂತ ಅಥವಾ ಅವರ ನಿಲುವು, ಅವರ ವಿಚಾರ. ಆದರೆ ನಾವು ನಮ್ಮ ಹೋರಾಟವನ್ನು ಬಿಡೋದಿಲ್ಲ, ಯಾವುದೇ ಒತ್ತಡಕ್ಕೆ ಮಣಿಯೋದಿಲ್ಲ, ಯಾವುದೇ ಆಮಿಷಗಳಿಗೆ ಬಗ್ಗೋದಿಲ್ಲ ಅನ್ನುವಂತಹ ಮಾತನ್ನ ನಾವು ಸ್ಪಷ್ಟಪಡಿಸಿದ್ದೇವೆ. ಜೋಶಿಯವರನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಒಂದು ವಿಚಾರದಲ್ಲಿ ಇಂದು ಧಾರವಾಡ ಮಹಾನಗರದಲ್ಲಿ ಭಕ್ತರ ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಭಕ್ತರ ಸಭೆಯಲ್ಲಿ ಬಹುಶಃ ಎಲ್ಲ ಸಮಾಜಗಳ ಪ್ರತಿನಿಧಿಗಳು, ಎಲ್ಲ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಅವರೆಲ್ಲರೂ ನಮ್ಮ ಶ್ರೀಮಠದ ಭಕ್ತರಾಗಿದ್ದಾರೆ. ಅವರೆಲ್ಲರೂ ಸೇರಿ ಒಂದು ತೀರ್ಮಾನವನ್ನು ಘೋಷಣೆ ಮಾಡಿದ್ದಾರೆ. ಲಿಂಗಾಲೇಶ್ವರ ಮಹಾಸ್ವಾಮಿಗಳು, ಅಂದ್ರೆ ಫಕೀರ ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಈ ಧಾರವಾಡ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಅವರು ಮುಂದಿಟ್ಟಿದ್ದಾರೆ. ರಾಜಕೀಯ ರಂಗವನ್ನು ಪ್ರವೇಶ ಮಾಡಲೇಬೇಕು ಅಂತ ನಮ್ಮ ಬೇಡಿಕೆ ಇಟ್ಟಿದ್ದಾರೆ. ರಾಜಕೀಯ ರಂಗದ ಶುದ್ಧೀಕರಣಕ್ಕಾಗಿ ಉತ್ತರ ಭಾರತದಂತೆ ದಕ್ಷಿಣ ಭಾರತದಲ್ಲಿ ಹೊಸ ಬದಲಾವಣೆ ಬರಬೇಕು, ಈ ನಾಡಿನ ಹಿತವನ್ನು ಕಾಪಾಡಬೇಕು ಅಂತ ಹೇಳಿ ನಾವು ತಮ್ಮ ಮನವಿಯನ್ನು ಮಾಡಿಕೊಟ್ಟಿದ್ದಾರೆ. ಮಠಾಧಿಪತಿಗಳ ನಿರ್ಣಯ ನಮಗೆ ಗೊತ್ತಾಗಿದೆ. ಎಲ್ಲ ಸಮಾಜಗಳ ಪ್ರತಿನಿಧಿಗಳು, ಭಕ್ತರು, ಬುದ್ಧಿಜೀವಿಗಳು, ಈ ನಾಡಿನ ಹಿರಿಯ ನೇತಾರರು, ಸಾಹಿತಿಗಳು, ಕಲಾವಿದರು, ಸಿನಿಮಾ ರಂಗದವರು ಎಲ್ಲರೂ ನಮ್ಮನ್ನ ದೂರವಾಣಿ ಸಂಪರ್ಕದಲ್ಲಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬಾರದು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ. ನಾವು ಬಂದಿದ್ದು ವ್ಯಕ್ತಿಯನ್ನ ಬದಲಾವಣೆ ಮಾಡಬೇಕು, ವ್ಯಕ್ತಿತ್ವ ಸರಿಯದೇ ಇರುವಂತಹ ವ್ಯಕ್ತಿಯನ್ನ ಆ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅಂತ ಮಾತ್ರ ನಾವು ಬಂದಿದ್ವಿ. ನಮ್ಮಲ್ಲಿ ಯಾವುದೇ ಪಕ್ಷದ ವಿಚಾರ ಆಗಲಿ, ಜಾತಿಯ ವಿಚಾರ ಆಗಲಿ ಹಿಂದೆ ಇರುವುದಿಲ್ಲ. ಈ ನಾಡಿನ ಜನಕ್ಕೆ ಹಿತವನ್ನು ಬಯಸದೇ ಇರುವಂತಹ ವ್ಯಕ್ತಿಗಳು ಬದಲಾವಣೆ ಆಗಬೇಕು ಅಂತ ನಮ್ಮ ಬೇಡಿಕೆ. ಜನ ಏನು ಬಯಸ್ತಾ ಇದ್ದಾರೆ ಅಂದ್ರೆ ಆ ಕ್ಷೇತ್ರಕ್ಕೆ ನೀವೇ ಬರಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನು ಬಲವಾಗಿ ಇಟ್ಟಿದ್ದಾರೆ. ಬಹುಶಃ ಸುದ್ದಿ ಮಾಧ್ಯಮಗಳು ಈ ವಿಚಾರವನ್ನು ರಾಷ್ಟ್ರ ಮಟ್ಟದಲ್ಲಿ ಮುಗಿಸಿದ್ದಾವೆ. ನಾವು ಈ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು ಅಂತಕ್ಕಂತಹ ಒಕ್ಕೂರಿನ ಭಕ್ತರ ಅಭಿಪ್ರಾಯವನ್ನ ನಮ್ಮ
ಶ್ರೀಪೀಠಕ್ಕೆ ಸಂಬಂಧಪಟ್ಟ ಗುರುಗಳ ಮತ್ತು ಭಕ್ತರ ಮತ್ತು ಇನ್ನೂ ವಿಶೇಷವಾದ ಕೆಲವು ಪ್ರಮುಖರು ನಮ್ಮ ಹಿಂದಿದ್ದಾರೆ. ಅವರೆಲ್ಲರ ನಿರ್ಧಾರಗಳನ್ನು ತೆಗೆದುಕೊಂಡು ಶೀಘ್ರದಲ್ಲಿ, ಅಂದ್ರೆ ನಾನು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳಲಾದರೆ ಬಹುಶಃ ಬೆಂಗಳೂರು ಮಹಾನಗರದಲ್ಲಿ ಅಂತಿಮ ಸುದ್ದಿಗೋಷ್ಠಿಯನ್ನು ಮಾಡಿ ನನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತೇನೆ. ನಾನು ಮಾತನ್ನ ಹೇಳಿದೆ, ಅತಿ ಶೀಘ್ರದಲ್ಲಿ. ಇನ್ನು ಯಾರು ಈಗ ಮಠಾಧಿಪತಿಗಳಲ್ಲಿ ಗೊತ್ತಾಗಿದೆ, ಧಾರವಾಡ ಭಕ್ತರಲ್ಲಿ ಗೊತ್ತಾಗಿದೆ. ಈಗ ನನಗೆ ಬೇಕಾಗಿರುವಂತಹ ಮಾಹಿತಿ ನನ್ನ ಮೇಲೆ ಗುರುಗಳು ಇರೋದ್ರಿಂದ ನಾನು ನಿರ್ಧಾರವನ್ನು ತೆಗೆದುಕೋಬೇಕಾದ್ರೆ ನೀವು ತಂದೆ ತಾಯಿಗಳಿಗೆ ನಿಮ್ಮ ನಿರ್ಧಾರವನ್ನು ತಿಳಿಸಿದ ಹಾಗೆ, ಅಭಿಪ್ರಾಯವನ್ನು ತಿಳಿಸಿದ ಹಾಗೆ ನನ್ನ ಗುರುಗಳು ಮುಂದೆ ನನ್ನ ಅಭಿಪ್ರಾಯವನ್ನು ನೀಡಬೇಕಾಗಿದೆ. ಜೊತೆಗೆ ನನ್ನ ಮಠದ ಭಕ್ತರು ಅಂತಿದ್ದಾರೆ, ಅವರು ಮುಂದೆ ನನ್ನ ಅಭಿಪ್ರಾಯವನ್ನು ನೀಡಬೇಕಾಗಿದೆ. ಅವರು ಏನನ್ನ ನಿಲುವು ತೆಗೆದುಕೊಳ್ತಾರೆ ಅನ್ನೋದು ಬಹಳಷ್ಟು ಪ್ರಮುಖವಾಗಿರ್ತದೆ. ಅದರ ನಂತರದಲ್ಲಿ ನಾನು ತಮಗೆ ಹೇಳಿದೆ, ಈಗಾಗಲೇ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ, ಧಾರವಾಡದಲ್ಲಿ ಸುದ್ದಿಗೋಷ್ಠಿ ಮಾಡಿದ್ದೇನೆ. ಅಂತಿಮ ಸುದ್ದಿಗೋಷ್ಠಿಯನ್ನ ಬೆಂಗಳೂರು ಮಹಾನಗರದಲ್ಲಿ ಕರೆದು ಶೀಘ್ರದೊಳಗೆ, ಅಂದ್ರೆ ದಿನಾಂಕವನ್ನು ನಾನು ಹೇಳಲಿಕ್ಕೆ ಬಹುಶಃ ಕಷ್ಟ ಆಗಿತ್ತು. ಆ ದಿನಾಂಕಕ್ಕಾಗಿ ನಾವು ಕಾಯಬೇಕು. ಅತಿ ಶೀಘ್ರದೊಳಗೆ ನಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡ್ತೇವೆ. ಒಂದು ಸತ್ಯ, ಯಾವುದೇ ಪರಿಸ್ಥಿತಿಯಲ್ಲಿ ಈ ಮತಕ್ಷೇತ್ರದಿಂದ ಜೋಶಿಯವರನ್ನ ಪರಾಭವಗೊಳಿಸುವುದರಲ್ಲಿ ನಮ್ಮ ಹೋರಾಟ ಅಚಲವಾಗಿರುತ್ತದೆ. ಯಾವುದೇ ಆಮಿಷಗಳಿಗೆ ನಾವು ಬರುವುದಿಲ್ಲ. ಇನ್ನೊಂದು ಸ್ಪಷ್ಟವಾದ ಘೋಷಣೆಯನ್ನು ಮಾಡ್ತೇವೆ. ಇಡೀ ಕನ್ನಡ ನಾಡಿನ ಜನ ಒಂದನ್ನು ತಿಳ್ಕೋಬೇಕು, ಮಠಾಧಿಪತಿಗಳು ಯಾವಾಗ ಬೆಂಡ್ ಆಗ್ತಾರೋ ಗೊತ್ತಿಲ್ಲ ಅಂತಕ್ಕಂತಹ ಮಾತನ್ನ ಆಡ್ತಾ ಇದ್ದಾರಂತೆ. ಕೊನೆಯದಾಗಿ ಇದರ ಮುಂದೆ ನಮ್ಮ ಮತ್ತೆ ಈ ಮಾತನ್ನು ಹೇಳೋದಿಲ್ಲ. ಯಾವ ಕಾಲಕ್ಕೂ ಈ ಹೋರಾಟದಿಂದ ಹಿಂದಕ್ಕೆ ಸರಿಯೋದಿಲ್ಲ ಅಂತಕ್ಕಂತಹ ಒಂದು ಕೊನೆಯ ನಿರ್ಧಾರವನ್ನು ಹೇಳಿ ಇವತ್ತಿನ ಸುದ್ದಿಗೋಷ್ಠಿಗೆ ವಿರಾಮವನ್ನು ಮಾಡ್ತಾರೆ. ಈಗಾಗಲೇ ರಾಜ್ಯದ ಮಠಾಧಿಪತಿಗಳು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಧಾರವಾಡ ಜಿಲ್ಲೆಯ ಭಕ್ತರು ಕೂಡ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಮಠದ ಭಕ್ತರ ಅಭಿಪ್ರಾಯವನ್ನು, ಗುರುಗಳ ಅಭಿಪ್ರಾಯವನ್ನು ನಾವು ಕೇಳಬೇಕಾಗಿದೆ. ಹೇಳಿದ್ರೆ ನನಗೆ ಅಂಗರಕ್ಷಕರನ್ನ ಕೊಟ್ಟಿದ್ದಾರೆ. ಬಹುಶಃ ಇಲಾಖೆಗಳು ಇನ್ನೂ ತನಿಖೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಬಂದೋಬಸ್ತನ್ನು ಕೊಡಬೇಕು ಅನಿಸಿದ್ರೆ ಕೊಡ್ಲಿ, ಇಲ್ಲ ಅಂತ ನನ್ನ ಬಾಯಿಗೆ ದೇವರಿದ್ದಾರೆ, ಭಕ್ತರಿದ್ದಾರೆ, ನಾ ಯಾವುದಕ್ಕೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಸ್ವಾಮೀಜಿ, ಸಮಿತಿ ರಚನೆ ಮಾಡಿರಲ್ಲ, ಅದ್ರದ್ದು ಏನು ದೇಶ ಏನು? ಅದನ್ನ ಸಮಿತಿ ರಚನೆ ಮಾಡಿದ್ದು ಭಕ್ತರು ಮಾಡಿದ್ದಾರೆ. ಅವರು ಧಾರವಾಡ ಜಿಲ್ಲಾ ಮತಕ್ಷೇತ್ರದ ಹಿತರಕ್ಷಣಾ ಸಮಿತಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಧಾರವಾಡ ಜಿಲ್ಲೆ ಹಿತವನ್ನು ವಹಿಸಬೇಕಾಗಿರ್ತಕ್ಕಂಥದ್ದು ಅವ್ರ ನಿಲುವಾಗಿದ್ದರಿಂದ ಆ ಸಮಿತಿಯ ನಿರ್ಣಯಗಳು, ಆ ಸಮಿತಿಯ ಮುಖ್ಯಸ್ಥರು ಆ ಭಕ್ತರೇ ಆಗಿರ್ತಾರೆ ಅಂತಕ್ಕಂಥದ್ದನ್ನು ಹೇಳಿದ್ರು. ಸ್ವಾಮೀಜಿ, ಮಂಡಿ ಸಭೆಯಲ್ಲಿ ತಮ್ಮ ಜೊತೆ ಇದ್ದಂತ ಎರಡು ಮಠಗಳ ಸ್ವಾಮಿಗಳು ಧಾರವಾಡದವರು ಹುಬ್ಬಳ್ಳಿಯವರು ಮಾನ್ಯ ದಿನಕ್ಕೆ ಇದಕ್ಕಾಗಿ ನಾವು ಉತ್ತರಗಳನ್ನು ಕೊಟ್ಟಿದ್ದೇವೆ. ಮನೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ಮೇಲೆ ಉತ್ತರ ಕೊಟ್ಟಿದ್ದೇವೆ. ಕೂಡಿರುವ ಎಲ್ಲ ಮಠಾಧಿಪತಿಗಳನ್ನು ಒಡೆದಾಳುವ ನೀತಿಯನ್ನು ಮಾಡಿ ಮಠಾಧಿಪತಿಗಳಿಗೆ ಬಹುಶಃ ಸ್ವಾತಂತ್ರ್ಯ ರಹಿತವಾದ ಬದುಕನ್ನು ಬದುಕುವಂತ ಕೆಟ್ಟ ಪರಿಸ್ಥಿತಿಗೆ ಮಾನ್ಯ ಜೋಶಿಯವರು ಪರಿಗಣಿಸಿದ್ದಾರೆ. ಬಹುಶಃ ಸುದ್ದಿಗೋಷ್ಠಿಯಲ್ಲಿ ಸ್ವಾಮೀಜಿಯವರು ಪಾಲ್ಗೊಂಡಿದ್ದರು, ಮೀಟಿಂಗಿನಲ್ಲಿ ಪಾಲ್ಗೊಂಡಿದ್ದರು. ಅದರ ನಂತರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡು ಎಲ್ಲ ನಿರ್ಣಯಗಳಿಗೆ ಒಮ್ಮತದ ನಿರ್ಣಯವನ್ನು ಸೂಚನೆ ಮಾಡಿದ್ದಾರೆ. ಅವರಿಗೆ ಇವರು ಪತ್ರವನ್ನು ಬರೆದುಕೊಂಡು ಹೋಗಿ ಇದನ್ನು ಓದಲೇಬೇಕು ಅಂತ ಹೇಳಿ ಆಗ್ರಹಪೂರ್ವಕ ಓದಿಸಿದ್ದಾರೆ. ಬಹುಶಃ ಅವರನ್ನು ನಾವು ಗಮನಿಸಬೇಕು. ಅವ್ರನ್ನ ಸಂಪರ್ಕ ಮಾಡಿದ್ದೆ, ನಾನು ಮಲ್ಕೊಂಡಿದ್ದೆ. ಏಕಕಾಲಕ್ಕೆ ಇರಿಸಿ ಈ ಪತ್ರ ಓದಿಲ್ಲ ಅಂದ್ರೆ ನಮ್ಮನ್ನ ಬಹಳ ತೊಂದರೆಗೆ ಸಿಲುಕಿಸಬೇಕಾಗುತ್ತೆ ಅಂದಾಗ ಏನೈತೆ ಗೊತ್ತಿಲ್ಲ. ಅಂದ್ರೆ ನೀವು ತಾವು ನೋಡಿದ್ದೀರಿ, ಬಿಲ್ ಡ್ರೆಸ್ನಲ್ಲಿ ಇದ್ದಂಗಿದ್ದಾರೆ, ಅಂದ್ರೆ ಸಹಜವಾದ ಉಡುಗೆಯಲ್ಲಿದ್ದಾರೆ. ಒಬ್ಬ ಮಠಾಧಿಪತಿ ಹೇಗೆ ಉಡುಗೆಯಲ್ಲಿರ್ತಾರೆ ಅದು ಯಾವುದಿಲ್ಲ. ಆ ಪತ್ರವನ್ನು ಅವರು ಓದಿದ್ದಾರೆ. ಅದರ ನಂತರದಲ್ಲಿ ಅವರು ಹೇಳಿದ್ದಾರೆ, ನಾನು ಹೆದರಿಕೆಯಿಂದ ಆ ಪತ್ರವನ್ನು ಓದಿದ್ದೇನೆ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನು ಮುಂದೆ ರಾಜ್ಯದ ಯಾವುದೇ ಮಠಾಧಿಪತಿಗಳು ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದೆ ಆದಲ್ಲಿ ಅವರು ಭಯಕ್ಕೆ ಒಳಗೊಂಡು ಹೇಳಿಕೆಯನ್ನು ಕೊಡ್ತಾರೆ ಅಂತಕ್ಕಂಥದ್ರೊಳಗೆ ಈಗಾಗಲೇ ನಮಗೆ ಸ್ಪಷ್ಟತೆ ಸಿಕ್ಕಿದೆ. ಅವರೊಂದಿಗೆ ನಾನು ಮಾತಾಡಿದ್ದೆ. ಇದು ಸರ್, ನಾನು 10 ವರ್ಷಗಳಿಂದ ಅವರಿಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಕಾರ್ಯಕರ್ತರನ್ನು ಕರೆದು ಮಧ್ಯರಾತ್ರಿ 1 ಗಂಟೆಯವರೆಗೆ ಸಂಸದರಿಗೆ ಹೇಳಿ ಸರಿಯಾದ ಕ್ರಮ ಅಲ್ಲ. ಈ ರೀತಿ ಚುನಾವಣೆಗೆ ಜನರ ಮಠಾಧಿಪತಿಗಳನ್ನು ಬಳಸಿಕೊಂಡು ಆನಂತರದಲ್ಲಿ ವ್ಯತಿರಿಕ್ತ ನಡೆಯುವ ನಡಿಬಾರದು, ಅವರಿಗೆ ತಿಳಿಸಿ ಹೇಳಬೇಕು ಅಂತ ಬಹಳಷ್ಟು ಕಾರ್ಯಕರ್ತರಿಗೆ ನಾನು ಹೇಳಿದ್ದೇನೆ. ಉದಾಹರಣೆಗಾಗಿ ಮಾಜಿ ಮೇಲ್ಮನೆ ಸದಸ್ಯರಾಗಿರ್ತಕ್ಕಂಥ ಸೋಮಣ್ಣ ದೇವೇಗೌಡರು ಅವರು ನಮ್ಮ ಹತ್ರ ಬಂದಿದ್ದರು. ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಅವರು
ಬಂದಿದ್ರು. ಹಾವೇರಿಯ ಪ್ರಮುಖರಾಗಿರ್ತಕ್ಕಂಥ ನಾಗೇಂದ್ರ ಗಡ್ಕರ್ ನಮ್ಮ ಬಂದಿದ್ರು 10 ವರ್ಷಗಳ ಹಿಂದೆ. ನಮ್ಮ ಆಸೆಗಳು ಮಾತನ್ನ ಹೇಳ್ತೇವೆ, ನಿಮ್ಮ ಸಂಸದರು ಕೆಲಸ ಮಾಡೋದಿಲ್ಲ, ಯಾಕೆ ಸುಮ್ಮನೆ ಅವ್ರನ್ನ ಬೇರ್ಪಟ್ಟಿದ್ದೀವಿ, ಅವರು ಚುನಾವಣೆಗೆ ಎಲ್ಲರನ್ನ ಕಳಿಸಿ ಬರ್ತಾರೆ, ತಾವು 10 ವರ್ಷದಿಂದ ವಾದ ಆಗಿದ್ದೀವಿ, ಈಗ ಏನ್ ಕೆಲಸ ಆಗಬೇಕಾಗಿದೆ ಹೇಳಿದ್ರೆ ನಾವಿಲ್ಲ, ಅವ್ರ ಸಂಪರ್ಕಕ್ಕೆ ಬಂದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಅವತ್ತಿನ ದಿವಸ ಅವರಿಗೆ ನಾವು 3 ಮಂದಿಗೆ ಹೇಳಿಕೆ ಅಂದ್ರೆ, ಹಾಗಾದ್ರೆ ಸಂಸದ ಕೆಲಸ ಮಾಡ್ತಾರೆ ಅನ್ನೋದಾದ್ರೆ ಒಂದು ಅನುದಾನ ಇರುತ್ತೆ, ಹುಬ್ಬಳ್ಳಿ ಒಳಗೆ ರುದ್ರಾಕ್ಷಿ ಮಠ ಅಂತಿದೆ, ಅದು ಬಹಳ ಹೀನ ಸ್ಥಿತಿಯೊಳಗೆ ಬಂದಿದೆ, ಹಳೆ ಕಟ್ಟಡ 2 ತಿರುಗ್ತಾ ಇದೆ. ಅದರ ನಂತರದಲ್ಲಿ ಕಟ್ಟಡ ನಡೆದಿದೆ. ಈ 3 ಕಟ್ಟಡಗಳಿಗೆ ಅನುದಾನ ಕೋರ್ಸಿಗೆ ನೋಡೋಣ ಅಂದ್ರೆ ನಾಳೆ ಕಡೆಗೆ ನಾವು ಆದೇಶ ಪತ್ರ ಕೊಡಿಸ್ತೀವಿ ಅಂತ ಅವ್ರು ಮುಂದೆ ನೀವು ಹೇಳಿದ್ರೆ ಸ್ವಾಮೀಜಿ ಅವರೇ ಕೆಲಸ ಮಾಡೋರಲ್ಲ ಅಂತಂದ್ರೆ 5 ವರ್ಷದ ಹಿಂದೆ ಮತ್ತೆ ಇವರು ಆಶೀರ್ವಾದ ಮಾಡಬೇಕು ಅಂತ ಫೋನ್ ಮಾಡಿದಾಗ ನಾವು ನೇರವಾಗಿ ಅವ್ರನ್ನೇ ಕೇಳಿದ್ದೇವೆ, ಏನ್ ಜೋಶಿ ಅವರ ಚುನಾವಣೆ ಬಂದಾಗ 3 ತಿಂಗಳು 4 ತಿಂಗಳು ನಾವು ಫೋನ್ ಮಾಡ್ತಿಲ್ಲ, ನಮ್ಮನ್ನ ಈ ಚುನಾವಣೆ ಬಳಕೆ ಮಾಡಿಕೊಂಡು ವಸ್ತು ಮಾಡಿದ್ರೆ ಅಂತ ನಾವು ಕೇಳಿದ್ವಿ. ಅವ್ರು ಹೇಳಿದ್ರು, ಸ್ವಾಮೀಜಿ ನೀವು ಹೇಳುವ ಮಾತು ಸತ್ಯ, ನಾನು ನಡ್ಕೊಂಡಿದ್ದೇನೆ, ನಾನು ತಪ್ಪಾಗಿದೆ, ಕೊನೆಯ ಕ್ಷಮೆಯನ್ನು ತಾವು ಮಾಡಬೇಕು. ಹೋದ ಚುನಾವಣೆಗೆ ಅವರು ಕೇಳಿದ್ದು ಕೊನೆಯ ಕ್ಷಮೆಯನ್ನು ತಾವು ಮಾಡಬೇಕು. ಇಷ್ಟು ನಿಷ್ಠುರವಾಗಿ ಯಾರು ಕೂಡ ನನಗೆ ಹೇಳಲಿಲ್ಲ, ತಾವು ಹೇಳಿದ್ದು ನನಗೆ ಬುದ್ಧಿ ವಿಕಾಸ ಆಗಿದೆ, ನಾನು ಮುಂದೆ ಮಾಡೋದಿಲ್ಲ ಅಂತ ಮಾತನ್ನು ಹೇಳಿದ್ರು. ಮುಂದಾದ ನಂತರದಲ್ಲಿ ಅವರು ಹಾಗೆ ಹೇಳ್ಕೊಂಡ್ರು. ಆವಾಗ ನಾವು 3 ವರ್ಷದಿಂದ ಈಗ ನಾವು ಹೇಳಿದ್ರಲ್ಲ ನಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ, ಆ ಕಾರಣಕ್ಕಾಗಿ ಅವರನ್ನ ಬಲವಾಗಿ ಅವರಿಂದ ತಿರಸ್ಕರಿಸಿದ್ದೇವೆ. ಮುಂದೆ ಯಾವುದೇ ಪರಿಸ್ಥಿತಿ ಒಳಗ ಕ್ಷಮ ಅನ್ನುವಂಥ ಶಬ್ದ ಅವರಿಗೆ ಯೋಗ್ಯ ಅಲ್ಲ ಅಂತಕ್ಕಂಥ ತೀರ್ಮಾನಕ್ಕಾಗಿ ಹೋರಾಟವೇ ನಮ್ಮ ಅಂತಿಮ ಅನ್ನುವಂಥ ತೀರ್ಮಾನಕ್ಕೆ ಬಂದಿದೆ. ಅನ್ನೋದಕ್ಕೆ ಉತ್ತರ ಭಾರತದ ಮುಖ್ಯಮಂತ್ರಿಗಳು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು, ರಾಜಸ್ಥಾನದ ಮುಖ್ಯಮಂತ್ರಿಗಳು, ಇಡೀ ಪಾರ್ಲಿಮೆಂಟ್ ನಲ್ಲಿರ್ತಕ್ಕಂಥ 50 ಜನ ಸನ್ಯಾಸಿಗಳಿಗೆ ಅನ್ವಯವಾಗುವಂತಹ ದಕ್ಷಿಣ ಭಾರತದ ಸನ್ಯಾಸಿಗಳಿಗೆ ಯಾಕೆ ಪಡೆಯುವಂತಿದೆ? ಯಾಕೆ ಪಡೆಯುವಂತಿದೆ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಂವಿಧಾನದಲ್ಲಿ ಎಲ್ಲರೂ ಸಮಾನ, ಸಂವಿಧಾನದಲ್ಲಿ ಎಲ್ಲರೂ ಸಮಾನ. ಈಗ ರಾಜಕಾರಣ ಸ್ವಾಮಿಗಳಿಗೆ ಬೇಡ ಅಂತ ಹೇಳಿ ಸುಮ್ಮನೆ ಕೂತಾಗ ಸ್ವಾಮಿಗಳನ್ನ ರಾಜಕಾರಣಿಗಳು ಎಲ್ಲಾ ಕೆಲಸಕ್ಕೆ ಬಳಕೆ ಮಾಡಿಕೊಳ್ತಾರೆ. ಆಗ ರಾಜಕಾರಣಕ್ಕೆ ಚುನಾವಣೆ ಗೆಲ್ಲಬೇಕು ಅನ್ನುವಾಗ ಇದಕ್ಕೆ ಇವರು ಇದಕ್ಕೇನು ಸಂಬಂಧ ಇವರು ಅನ್ನುವಂಥ ಒಂದು ನಿಮಿಷ ಇದಕ್ಕೇನು ಸಂಬಂಧ ಅನ್ನುವಂತಹ ಮಾತನ್ನು ಅವರೆಲ್ಲ ಹೇಳ್ತಾ ಬಂದಿದ್ದಾರೆ. ನಿಮಗೆಲ್ಲ ಗೊತ್ತು. ಅಂದಮೇಲೆ ಈಗ ಇಡೀ ನಾಡು ಮತ್ತು ಕಾವಿ ಲೋಕ ಏನು ಅಪೇಕ್ಷೆ ಪಡ್ತಾ ಇದೆ ಅಂದ್ರೆ, ಉತ್ತರ ಭಾರತದಲ್ಲಿ ಹೇಗೆ ಒಂದು ಮಾದರಿ ಆಡಳಿತ ಸಿಕ್ಕಿದೆ, ದಕ್ಷಿಣ ಭಾರತದಲ್ಲಿ ಅಂತಹ ಮಾದರಿ ಆಡಳಿತಕ್ಕೆ ಮಠಾಧಿಪತಿಗಳು ಕಾರಣ ಆಗಬೇಕು ಅಂತ ಹೇಳಿ ಒಂದು ನಿಮಿಷ ಇದನ್ನ ಮಠಾಧಿಪತಿಗಳು ಮತ್ತು ಸಮಾಜದ ಪ್ರಮುಖರು ಎಲ್ಲ ಸಮಾಜದ ನಾಯಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದರ ಬಗ್ಗೆ ನಾವು ಆತ್ಮಾವಲೋಕನ ಮಾಡಬೇಕು. 25 ವರ್ಷದಿಂದ ನಾವು ಘೋಷಣೆ ಮಾಡಬಹುದಾಗಿತ್ತು. ಆಸೆ ಇತ್ತು ಅಂತಂದ್ರೆ 25 ವರ್ಷದಿಂದ ಘೋಷಣೆ ಮಾಡಬಹುದಾಗಿತ್ತು. ಇದು ಅಧಿಕಾರದ ಆಸೆ ಅಲ್ಲ, ಅಧಿಕಾರದ ಲಾಲಸೆಯಲ್ಲಿ ಜನರನ್ನ ತಿರಸ್ಕಾರ ಮಾಡತಕ್ಕಂಥ ವ್ಯಕ್ತಿಗಳ ವಿರುದ್ಧ ಹೋರಾಟ. ಅಧಿಕಾರದ ಆಸೆ ಅಲ್ಲ. ಎಲ್ಲಿದೆ ಅಧಿಕಾರದ ಆಸೆ? ನಾವು ಎಲ್ಲಾದರೂ ಚುನಾವಣೆ ನೀತಿ ಬಂದಿದೆ, ಆ ಚುನಾವಣೆ ವಿಚಾರಗಳನ್ನು ಮಾತಾಡಿದೀಗ, ಮತದಾರರನ್ನ ಎಚ್ಚರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಯಾವುದಾದ್ರೂ ಒಬ್ಬ ಸೂಕ್ತ ಅಭ್ಯರ್ಥಿಯನ್ನ ಆ ವ್ಯಕ್ತಿಯ ವಿರುದ್ಧ ನಾವು ಹುಡುಕ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯ ಏನ್ ಬರ್ತಾ ಇದೆ ಅಂದ್ರೆ, ಈ ಸದ್ಯದ ಪರಿಸ್ಥಿತಿ ಒಳಗ ನೀವು ಮಾತ್ರ ಸೂಕ್ತ ವ್ಯಕ್ತಿ, ಇನ್ಯಾರು ಅಲ್ಲ ಅನ್ನುವಂಥದ್ದನ್ನು ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಹೊರತಾಗಿ ಅದನ್ನ ನಾವು ಹೇಳ್ತಾ ಇಲ್ಲ. ಅದನ್ನ ನಾವು ಆತ್ಮಾವಲೋಕನ ಮಾಡ್ತಾ ಇದ್ದೀವಿ. ಈಗ ಒಂದು ಮಾತನ್ನ ಹೇಳುವುದಾದ್ರೆ, ನಾವು ಅವರ ಬದಲಾವಣೆ ಮಾಡಬೇಕು ಅಂತ ಹೇಳಿ ಗಟ್ಟಿ ನಿರ್ಧಾರವನ್ನು ಮಾಡಿದ್ದೀವಿ. ನಮ್ಮ 100% ಆತ್ಮವಿಶ್ವಾಸ ಇದೆ, ಈ ಸಾರಿ ಅವರ ಬದಲಾವಣೆ ಆಗೇ ನಿರ್ಧಾರ ಅಂತ ಹೇಳಿ. ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಅರಿವಿರುತ್ತೆ, ಅವರಿಗೂ ಕೂಡ ಬಹಳಷ್ಟು ಪ್ರಶ್ನೆ, ಬುದ್ಧಿವಂತಿಕೆ, ದೂರದೃಷ್ಟಿತ್ವ ಎಲ್ಲವೂ ಇರ್ತದೆ. ಅವತ್ತು ವಿಚಾರ ಮಾಡ್ತಾರೆ, ಇನ್ನೂ ಅವರಿಗೂ ಕೂಡ ಅವಕಾಶ ಇದೆ, ಇನ್ನೂ ನಮಗೂ ಕೂಡ ಅವಕಾಶ ಇದೆ. ನಾವು ಮಠಾಧಿಪತಿಗಳು ಆ ಸ್ಥಿತಿಗೆ ಬರಬಾರದು ಅಂತಂದ್ರೆ ಇನ್ನೂ ಕೂಡ ಅವಕಾಶವನ್ನು ನಾವು ಬಳಕೆ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ನಮಗೂ ಕೂಡ ಏನು ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ಅವಕಾಶ ಇದೆ. ಅವಕಾಶವನ್ನು ಕಾಯೋದು. ನಮ್ದು ಯಾವುದೇ ಪಕ್ಷಗಳ ವಿರುದ್ಧ ಹೋರಾಟ ಅಲ್ಲ, ಮಾನ್ಯ ಕೇಂದ್ರ ಸಚಿವರಾದ ಜೋಶಿಯವರ ವಿರುದ್ಧವೂ ಅಲ್ಲ. ಅವರ ವ್ಯಕ್ತಿತ್ವ, ಅವರ ನಡೆ, ಅವರ ನುಡಿ